ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಸೊ ಒಂದು ವಿಶೇಷವಾದ ದಿನದಂದು ಒಂದು ಹೊಸ ಜ್ಞಾನ ತಿಳ್ಕೊಳ್ಳೋಣ, ವಿಶೇಷವಾದ ಜ್ಞಾನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಧ್ಯಾನ ಆ, ಮಿತ್ರರಿಗೂ ನನ್ನ ಹೃತ್ಪೂರ್ವಕವಾದ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾದ ಪ್ರಕಾಶ. ಇದು ನೋಡಿ, ಇದು ನಾದ ಪ್ರಕಾಶ ತುಂಬಾ ಸೂಕ್ಷ್ಮವಾದ ಒಂದು ರಹಸ್ಯಕರವಾದ ವಿಷಯ. ಇದು ಯೋಗಿಗಳು ಯೋಗಿಗಳಿಗೆ ಮಾತ್ರ, ಜ್ಞಾನಿಗಳಿಗೂ ಮಾತ್ರ ತಿಳಿದಂತಹ ವಿಷಯ. ಇದು ನಾದ ಪ್ರಕಾಶ ಅಂದ್ರೆ ಏನು ಅಂತ. ಏನಪ್ಪಾ ಅಂದ್ರೆ ನೋಡಿ, ಈ ಬ್ರಹ್ಮಾಂಡದ ಸೃಷ್ಟಿ ಮೊದಲು ಈ ಬ್ರಹ್ಮಾಂಡ ಇವಾಗ ಏನ್ ಹೇಳ್ತೀವಿ ಅಂದ್ರೆ ಒಂದು ಸ್ಪಂದ ಆಯ್ತಪ್ಪ, ಒಂದು ಬಿಗ್ ಬ್ಯಾಂಗ್ ಥಿಯರಿ, ಒಂದು ಸ್ಫೋಟ ಆಯ್ತು ಅಂತ ಹೇಳ್ತಾರಲ್ಲ. ಆ ಸ್ಫೋಟ ಆದಾಗ ಮೊದಲು ಏನ್ ಬಂತು? ನಾದ, ಸೌಂಡ್ ಅಲ್ವಾ? ಆಮೇಲೆ ಬೆಳಕು, ಅದೇ ಪ್ರಕಾಶ. ಅದೇ ಆ ನಾದ ಯಾವ್ದಪ್ಪ ಅಂದ್ರೆ ಅದನ್ನೇ ಬ್ರಹ್ಮನಾದ, ಬ್ರಹ್ಮನ ನಾದ. ಅದು ಪ್ರಣವನಾದ, ಓಂಕಾರ ನಾದ, ಅದೇ ನನ್ನ ಆತ್ಮನಾದ. ನೋಡಿ, ಆ ನಾದವನ್ನು ಯೋಗಿಗಳು ತನ್ನ ತಪೋಶಕ್ತಿಯಲ್ಲಿ ಆ ನಾದವನ್ನು ಅವ್ರಿಗೆ ಅದು ಕೇಳ್ಸತ್ತೆ. ಆ ಹೃದಯದ ಗುಹೆ ಇದಲ್ಲ, ಈ ನಾವೇನು ಈ ಅನಾಹತ ಚಕ್ರ, ಈ ಸ್ಪಿರಿಚುವಲ್ ಹಾರ್ಟ್ ಅಂತ ಹೇಳ್ತಾರೆ. ಆಕ್ಚುಲಿ ಇದು ಫಿಸಿಕಲ್ ಹಾರ್ಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಆ ಸ್ಪಿರಿಚುವಲ್ ಹಾರ್ಟ್ ಅಂತ ಏನು ರಮಣರಾಗಿರ್ಬೋದು, ಜ್ಞಾನಿಗಳು ಹೇಳ್ತಾರೋ, ಆ ಒಂದು ಸ್ಪಿರಿಚುವಲ್ ಹಾರ್ಟ್ ಅಲ್ಲಿ ಒಂದು ನಾದ ಕೇಳ್ಸತ್ತೆ. ನಮ್ಮ ಅನಾಹತದಲ್ಲಿ ಆ ನಾದ, ಅದನ್ನ ಯಾರು ಕೇಳಿಸ್ಕೊಳ್ತಾರೋ ಅವರು ಈ ಹೊರಗಿನ ಪ್ರಪಂಚದ ಈ ಶಬ್ದ ಏನಿದಲ್ಲ ಇದನ್ನೆಲ್ಲ ಬಂದು ಅವರು ಅದಕ್ಕಿಂತ ಮಿಗಿಲಾಗಿ ಆ ನಾದ, ಆ ಬ್ರಹ್ಮಾಂಡದಲ್ಲಿ ಸದಾ ನಾದ ಕೇಳಿಸ್ತಾನೆ ಇರುತ್ತೆ. ಬಟ್ ಸಾಮಾನ್ಯ ವ್ಯಕ್ತಿಗೆ ಆ ನಾದ ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಹೊರಮುಖವಾಗಿ ಎಲ್ಲಾನು ಕೇಳಿಸ್ಕೊಳ್ತಾ ಇದೆ, ಹಿಡ್ಕೊಳ್ತಾ ಇದೆ, ನೋಡ್ತಾ ಇದೆ. ಹಾಗಾಗಿ ನಮ್ಗೆ ಆ ಸೂಕ್ಷ್ಮವಾದ ನಾದ, ಸದಾ ಇರುವ ನಾದ, ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಯೋಗಿಗಳಿಗೆ ಸದಾ ತನ್ನ ಒಳಗಡೆ ಆ ನಾದ ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಕೇಳಿಸ್ತಾ ಇರ್ತಾರೆ. ಸೂಕ್ಷ್ಮವಾದ ನಾದ ಅದು. ಅದೇ ಬ್ರಹ್ಮಾಂಡದ ನಾದ, ಪ್ರಣವನಾದ. ಅವ್ರ ಧ್ಯಾನದಲ್ಲಿ ಕೇಳಿಸ್ಕೊಳ್ತಾ ಇರ್ತಾರೆ ನಾದವನ್ನು. ಅದು ಹೀಂಕಾರವಾಗಿ ಅವ್ರಿಗೆ ಅಂತರ್ಮುಖವಾಗಿ, ಅಂತರಾಳದಲ್ಲಿ, ಅಂತರಂಗದಲ್ಲಿ ಅದು ಅಂತರ್ವಾಣಿಯಾಗಿ ಅದನ್ನ ಅನುಭವಿಸ್ತಾ ಇರ್ತಾರೆ. ಸೊ ಈಗ ನೋಡಿ, ಪ್ರತಿಯೊಬ್ರು ಸಾಮಾನ್ಯವಾಗಿ ಇವಾಗ ನಾಸ್ತಿಕರು ಇರ್ತಾರಲ್ಲ, ನೀವು ದೈವ ಭಕ್ತರು ಅಂತೀರಾ, ಭಗವಂತನ ತೋರಿಸಿ ಅಂತ ಕೇಳ್ತಾರಲ್ಲಪ್ಪ. ಇದಕ್ಕೆ ಪ್ರಶ್ನೆ ಇದು ಒಂದೇ ಉತ್ತರ. ಯಾರೆಲ್ಲ ಬಂದು ಭಗವಂತ ಅಂತ ಹೇಳ್ತೀರಾ, ಪರಮಾತ್ಮ ಅಂತ ಹೇಳ್ತೀರಾ, ಅವನ್ನ ತೋರಿಸಿ, ಭಗವಂತ ಯಾರು, ಎಲ್ಲಿದ್ದಾನೆ ಅಂತ ಕೇಳುವವರಿಗೆ ಇದೇ ಉತ್ತರ. ಯಾಕಂದ್ರೆ ನೀನು ಪರಮಾತ್ಮ ಒಬ್ಬ ಇದ್ದಾನೆ ಅಂತ ನಂಬದೇ ಹೋಗು, ನನ್ನ ಒಳಗಡೆ ಇದ್ದಾನಂತ ನೀನು ಒಪ್ಕೊಂಡ್ರು ಸರಿ, ಒಪ್ಕೊಂಡಿಲ್ಲ ಸರಿ, ಪ್ರತಿ ಒಬ್ಬರಲ್ಲೂ ಕೂಡ ಈ ದೇಹದಲ್ಲಿ ಸೂಕ್ಷ್ಮವಾಗಿ ನಮ್ಮನ್ನ ನಡೆಸ್ತಾ ಇರೋದು ಇವೆರಡೇ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಅಷ್ಟೇನೆ. ಅವನು ಅವಿವೇಕಿನೋ, ವಿವೇಕಿನೋ, ಜ್ಞಾನಿನೋ, ಅಜ್ಞಾನಿನೋ, ಏನೇ ಆಗಿರ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ ಆ ಪರಮಾತ್ಮ ಹೇಗಿದ್ದಾನಪ್ಪ ಅಂದ್ರೆ ನಾದವಾಗಿ, ಬೆಳಕಾಗಿ ಇದ್ದಾನೆ. ಅದೇ
ಈ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಸೌಂಡ್ ಅಂಡ್ ಲೈಟ್. ಮೊದಲು ಸ್ಪಂದ ಆಯ್ತು, ಸ್ಫೋಟ ಆಯ್ತು, ಆ ಸ್ಫೋಟದಿಂದ ಒಂದು ಶಬ್ದ ಬಂತು, ಆ ಶಬ್ದದಿಂದ ಒಂದು ಬೆಳಕು, ಒಂದು ಬೆಳಕಿನ ಆಕಾರ, ಒಂದು ಪ್ರಕಾಶ. ಅರ್ಥ ಮಾಡ್ಕೊಳ್ಳಿ, ಹೇಗೆ ಮೊಟ್ಟ ಮೊದಲ ಬ್ರಹ್ಮಾಂಡದಲ್ಲಿ ಆ ನಾದದಿಂದ ಪ್ರಕಾಶಮಯ ಆಯ್ತು, ಪ್ರಕಾಶ ಅಲ್ಲಿ ಉತ್ಪತ್ತಿ ಆಯ್ತು, ಹಾಗೆ ನಮ್ಮಲ್ಲಿ ಕೂಡ ಸದಾ ಆ ನಾದ ಇರುವುದರಿಂದಲೇ ನಾನ್ ಮಾತಾಡ್ತಾ ಇರೋದು. ಆ ನಾದ ಪ್ರತಿಯೊಬ್ಬರಲ್ಲೂ ಆ ಧ್ವನಿ ರೂಪದಲ್ಲಿ ಇಲ್ಲ ಅಂದ್ರೆ ಪರಮಾತ್ಮ ಇಲ್ಲ ಅಂತ ಅರ್ಥ. ಆ ನಾದದಿಂದಾನೇ ನಾನು ಮಾತಾಡುವುದಾಗ್ಲಿ, ವ್ಯವಹಾರ ಮಾಡುವುದಾಗ್ಲಿ. ಇವಾಗ ನಾನೊಂದು ಕೆಮ್ತೀನಿ ಅಂದ್ರೆ ಅದೊಂದು ನಾದ ಅಲ್ವಾ, ಸೀನ್ತೀನಿ ಅಂದ್ರೆ ಒಂದು ನಾದ ಅಲ್ವಾ. ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿ ನೋಡಿ. ಅವನು ಇಲ್ಲ ಅಂದ್ರೆ ಹೇಗೆ ನನ್ನಿಂದ ಕೈಯು ಎತ್ತಕ್ಕಾಗಲ್ಲ. ಇವಾಗ ನಾನು ಕೈ ಎತ್ತಬೇಕಂದ್ರೂ ಕೂಡ ನನ್ನ ದೇಹದಲ್ಲಿ 30 ಮುಕ್ಕೋಟಿ ದೇವತೆಗಳಿದಾರಪ್ಪ. ಅಂದ್ರೆ 33 ದೇವತೆಗಳು, ಅದನ್ನ ಮುಕ್ಕೋಟಿ ಅಂತ ಹೇಳ್ಬಿಟ್ಟಿದ್ದಾರೆ. 33 ದೇವತೆಗಳು ಇದ್ದಾರೆ, ಕಣ್ಣಲ್ಲಿದ್ದಾರೆ, ನನ್ನ ಕಿವಿಯಾಗಿದ್ದಾರೆ, ನನ್ನ ನಾಲಿಗೆನಲ್ಲಿ ಆ ಏನು ರಸ ಇದಲ್ಲ ಆ ವರ್ಣನಾಗಿ ಇದ್ದಾರೆ, ನನ್ನ ಪ್ರತಿಯೊಂದು ಅಂಗಾಂಗದಲ್ಲೂ ಒಂದೊಂದು ದೇವತೆಗಳಿದಾರಪ್ಪ. ಇವಾಗ ಹೇಗೆ ನಾವು ಬಂದು ಬಲಗಣ್ಣು ಚಂದ್ರ, ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ ಅಂತ ಹೇಳ್ತೀವಲ್ಲ, ಹೇಗೆ ಹೋಲಿಸ್ತೀವಿ ನಾವು? ಸೂರ್ಯ ಚಂದ್ರ ನನ್ನ ಕಣ್ಣುಗಳು, ಪರಮಾತ್ಮನಿಗೆ ಸೂರ್ಯ ಚಂದ್ರ ಕಣ್ಣುಗಳು. ಹಾಗೆಯೇ ಪ್ರತಿಯೊಂದು ದೇವತೆಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಇವಾಗ ವಾಯು ಅಂತ ಹೇಳ್ತಾರಲ್ವಾ, ಇವಾಗ ಆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಹಾಪ್ರಾಣವಾಯು ಅಂತ ಇದೆ. ಇವಾಗ ನನ್ನಲ್ಲಿ ಪ್ರಾಣ ಇದೆ ಅಂತ ಹೇಳ್ತಾರೆ. ಆ ಪ್ರಾಣ ಇರೋದಕ್ಕೆ ನಾನು ಜೀವಿಸ್ತಾ ಇದ್ದೀನಲ್ವಾ, ಇದು ಮಹಾಪ್ರಾಣ. ಇವಾಗ ನನ್ನ ಬಿಟ್ಟು ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಅವ್ರು ಪ್ರಾಣ ಬಿಟ್ಬಿಟ್ರು, ಪ್ರಾಣ ಹೋಯ್ತು. ಯಾವ ಪ್ರಾಣ ಹೋಯ್ತು? ಯಾರು ಹೋಗಿದ್ದು ಅಲ್ಲಿ? ನನ್ನನ್ನು ಉಸಿರಾಡಿಸ್ತೋ ಇರೋ ಆ ಮಹಾಶಕ್ತಿ, ಆ ಪ್ರಾಣ ಶಕ್ತಿ, ಆ ಶಕ್ತಿ ಆಚೆ ಹೋಯ್ತು. ನನ್ನ ಇಷ್ಟು ಕಾಲ ಉಸಿರಾಟ ಮಾಡ್ತಾ ಇತ್ತಲ್ಲ ಒಂದು ಶಕ್ತಿ, ಆ ಪರಮಾತ್ಮನ ಶಕ್ತಿ, ಆ ಶಕ್ತಿ ನನ್ನ ಬಿಟ್ಟು ಹೋಯ್ತು. ಅದು ಇರೋದಕ್ಕೆ ನಾನು ಜೀವ ಅನ್ಸ್ಕೊಳ್ತಾ ಇರೋದು. ಅವನು ಇರೋವರೆಗೂ ನನ್ನಲ್ಲಿ ಆ ಪ್ರಾಣದ ಹೆಸರೇ ಶಿವ ಅಂತ. ಯಾವಾಗ ಶಿವ ಎಂಬ ಪ್ರಾಣಶಕ್ತಿ ಆಚೆ ಹೋಯ್ತೋ ಅದಕ್ಕೆ ಏನ್ ಹೇಳ್ತಾರೆ? ಇವನು ಶವ ಆದ. ಯಾಕಂದ್ರೆ ಅಲ್ಲಿ ಶಿವ ಹೋದ್ನಲ್ಲ, ಆ ಪ್ರಾಣಶಕ್ತಿ ಹೋಯ್ತಲ್ಲ ಆಚೆ. ಸೊ ಹಾಗಾಗಿ ಅದು ಒಂದು ಮಹಾಪ್ರಾಣ. ಅಂದ್ರೆ ಇನ್ನ 4 ಪ್ರಾಣಗಳಿದಾರಲ್ಲ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಇವರು ಒಟ್ಟಿಗೆ ಉಪವಾಯುಗಳಂತ ಇರ್ತಾರೆ. ಇದು ಮಹಾಪ್ರಾಣವಾಯು. ಸೊ ಇದೆಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ನಾಗ, ಕೂರ್ಮ, ದೇವದತ್ತ, ಕ್ರಿಕಲ, ಧನಂಜಯ ಅಂತ ಇವರೆಲ್ಲ ಉಪ ಪ್ರಾಣವಾಯುಗಳು. ಇವರಲ್ಲಿ ಯಾರಾದ್ರೂ ಒಬ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಎಡವಟ್ಟು, ದೇಹದಲ್ಲಿ ಏರುಪೇರು. ಇವಾಗ ಸೀನೋದಕ್ಕೆ ಒಬ್ಬ ವಾಯು, ಕೆಂಪ್ತೀವಲ್ಲ ಅದಕ್ಕೊಂದು ವಾಯು. ಇವಾಗ ನಮ್ ಕಣ್ಣು ರೆಪ್ಪೆ ಮಿಡಿತ ಆಗ್ತಿರತ್ತಲ್ಲ ಅದಕ್ಕೊಂದು ವಾಯು. ಇವಾಗ ನಾನು ಕೈಯಲ್ಲಿ ಎತ್ತೀನಿ ಅನ್ಕೊಳ್ಳಿ, ಇದು ಕೈ ಎತ್ತಕ್ ಆಗ್ತಿದ್ದ ಅಂದ್ರೆ ಇಲ್ಲಿ ಒಬ್ಬ ದೇವತೆ ಇದ್ದಾನೆ ಅಂತ, ಇಲ್ಲಿ ಒಬ್ಬ ದೇವತೆ ಇದೆ ಅಂತ. ಅದಕ್ಕೆ ನೋಡಿ ಕೆಲವರಿಗೆ ಪ್ಯಾರಲೈಸ್ ಆಗಿರುತ್ತೆ ನೋಡಿ, ಪಾರ್ಶ್ವವಾಯು ಅಂತ ಹೇಳ್ತಾರೆ. ಅವ್ರ ಕೈ ಬಿದ್ದೋಗ್ಬಿಟ್ಟಿರುತ್ತೆ, ಅವ್ರಿಗೆ ಏನು ಚಲನೆ ಇರಲ್ಲ ಕೈ. ಯಾಕಪ್ಪ ಅಂದ್ರೆ ಅಲ್ಲಿ ಆ ದೇವತೆ ಕೆಲಸ ಮಾಡ್ತಾ ಇಲ್ಲ. ಆ ದೇವತೆ ಯಾರು ಕೆಲಸ ಮಾಡಲ್ವೋ ಅಲ್ಲಿ ಆ ಭಾಗದಲ್ಲಿ ಆ ದೇವತೆ ಕೆಲಸ ಮಾಡದೇ ಇರೋದ್ರೆ ಅವ್ರಿಗೆ ಪಾರ್ಶ್ವವಾಯು, ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಎಲ್ಲಾ ದೇವತೆಗಳು ಇದಾರಪ್ಪ.
ದೇವಾನುದೇವತೆಗಳು ಎಲ್ಲೂ ಇಲ್ಲ, ನಮ್ಮೊಳಗಡೆನೆ ಇದ್ದಾರೆ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಎಲ್ಲೆಲ್ಲೋ ಹೋಗಿ ಮೂರ್ತಿ ರೂಪದಲ್ಲಿ ನಾವು ಹುಡುಕ್ತಾ ಇದೀವಿ. ಒಂದ್ ಹೆಸರು ಇಟ್ಟು ನಾಮ ರೂಪವನ್ನು ಇಟ್ಟು ಆಚೆ ನಾವು ಆಚರಣೆ ಮಾಡ್ತಾ ಇದೀವಿ ಹೊರತು ನಮ್ಮ ಒಳಗಡೆ ಆಚರಣೆ ಮಾಡ್ತಾ ಇಲ್ಲ ಯಾರು. ಆಚೆ ಹೋಗಿ ಅರ್ಚನೆ ಮಾಡ್ತಾ ಹೊರತು ತನ್ನಿಗೆ ತಾನೇ ಅರ್ಚನೆ ಮಾಡ್ಕೋಬೇಕು. ನಾನೇ ಪರಮಾತ್ಮ, ಆ ಪರಮಾತ್ಮನ ಕೆಳಗಿರುವವರೇ ದೇವತೆಗಳು. ಯಾಕಪ್ಪ ಅಂದ್ರೆ ದೇವತೆಗಳು ಕೂಡ ಮೋಕ್ಷ ಇಲ್ಲ, ಮನುಷ್ಯನಿಗೆ ಮಾತ್ರನೇ ಆ ಪರಮಾತ್ಮ ಮೋಕ್ಷಕ್ಕೆ ಆ ಯೋಗ ಕೊಟ್ಟಿರೋದು, ಆ ಅರ್ಹತೆ ಕೊಟ್ಟಿರೋದು. ಈಗ ನಾನು ಸಾಕಷ್ಟು ಪುಣ್ಯ ಮಾಡಿ ಧರ್ಮ ಮಾಡಿ ನಾನು ಕೂಡ ಒಂದು ದೇವತಾ ಪದವಿ ಹೊಂದಬಹುದು, ಒಂದು ಇಂದ್ರ ಪದವಿ ತಗೋಬಹುದು. ಯಾವ ದೇವತೆ ಬೇಕಾದ್ರೂ ನಾನು ಕುಲ ದೇವತೆ ಆಗ್ಬೋದು, ಗ್ರಾಮ ದೇವತೆ ಆಗ್ಬೋದು, ಯಾವ ದೇವತೆ ಬೇಕಾದ್ರೂ ನಾನು ಆಗ್ಬಹುದು. ಆದರೆ ಮೋಕ್ಷ ಸಿಗಲ್ಲ ನನ್ಗೆ, ಯಾಕಂದ್ರೆ ಅದು ಪದವಿ. ಅದು ನಾನು ಮೋಕ್ಷ ಹೊಂದಬೇಕು ಅಂದ್ರೆ ಮುಕ್ತನಾಗ್ಬೇಕು. ಅಂದ್ರೆ ಯಾವ್ದ್ರಿಂದ? ಮತ್ತೆ ಈ ಜನನ ಮರಣದಿಂದ ಮುಕ್ತನಾಗ್ಬೇಕು. ಮತ್ತೆ ನನ್ಗೆ ಜನನನೂ ಇಲ್ಲ ಮರಣನೂ ಇಲ್ಲ. ಆ ಜನನ ಮರಣ ಚಕ್ರವನ್ನು ದಾಟಬೇಕು ಅಂದ್ರೆ, ನಾನು ಅದರಿಂದ ಮುಕ್ತನಾಗಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಮೋಕ್ಷ ಹೊಂದಬೇಕು. ಅದು ಮಾನವ ಜನ್ಮನಕ್ ಮಾತ್ರ ಕೊಟ್ಟಿರೋದು, ದೇವತೆಗಳಿಗೂ ಇಲ್ಲ. ಅದಕ್ಕೆ ಅಮೂಲ್ಯವಾದ ದೇಹ ಇರುವಾಗಲೇ ದಯವಿಟ್ಟು ಜ್ಞಾನ ತಿಳ್ಕೊಂಡು ಮೋಕ್ಷಕ್ಕೆ ಅರ್ಹರಾಗ್ಬೇಕು. ಮುಮುಕ್ಷುಗಳು ಅಂತ ಹೇಳ್ತಾರೆ, ಅಂದ್ರೆ ಮೋಕ್ಷದ ಹುಡುಕಾಟದಲ್ಲಿ ಇರ್ಬೇಕು. ಕೊನೆ ಜನ್ಮ ಮಾಡ್ಕೊಳ್ಳಿ ಅಷ್ಟೇನೆ, ಇರೋ ತನಕ ಜ್ಞಾನ ತಿಳ್ಕೊಂಡು ಜೀವನ್ ಮುಕ್ತರಾಗಿ. ಸೊ ಎಲ್ಲಿವರೆಗೂ ನಾನು ನನ್ನ ಆಯುಷ್ ಇದೆಯೋ ಅಲ್ಲಿವರೆಗೂ ನಾನು ಜೀವನ್ ಮುಕ್ತನಾಗಿ ಜೀವನ ಮಾಡ್ಬೇಕು, ಜ್ಞಾನ ತಿಳಿದಾದ ಮೇಲೆ. ಬಟ್ ಕಾಲ ಕಲಿಬೇಕಲ್ಲ ಇಲ್ಲಿ ಭೂಮಿ ಮೇಲೆ, ಏನೋ ಒಂದು ಚಟುವಟಿಕೆ ಮಾಡ್ಬೇಕು, ಕಾರ್ಯಾಚರಣೆಗಳು ಮಾಡ್ಬೇಕು. ಸೊ ಹಾಗಾಗಿ ಅದನ್ನ ಮಾಡ್ತಾ ಇರ್ಬೇಕು. ಅದು ಸೇವೆ ಆದ್ರೂ ಸರಿ, ಇಲ್ಲ ಜ್ಞಾನ ತಿಳಿಸೋದಾದ್ರೂ ಸರಿ, ಇಲ್ಲ ಧ್ಯಾನ ಪರಿಚಯ ಮಾಡಿಸೋದ್ರೂ ಸರಿ, ಏನೋ ಒಂದು ಆಧ್ಯಾತ್ಮಿಕ ಒಂದು ಸೇವೆ ಮಾಡ್ತಾನೆ ಇರ್ಬೇಕು. ಅದ್ರ ಜೊತೆ ನೀವು ಪ್ರಾಪಂಚಿಕದಲ್ಲಿ ಏನಿದೆಯೋ ಅದು ನೀವು ಕರ್ತವ್ಯಗಳು ನೀವು ಮಾಡ್ಬೇಕು, ಜೀವನ್ ಮುಕ್ತನಾಗಿ ಮಾಡಬೇಕು. ಅದೇ ಪ್ರತಿಯೊಬ್ಬರ ಉದ್ದೇಶ. ಅದು ಯಾವಾಗ ನಾವು ಜೀವನ್ ಮುಕ್ತ ಅಂದ್ರೆ, ನನ್ಗೆ ಜ್ಞಾನ ಬಂದು ನಾನು ಯಾರು ಅಂತ ನಾನು ವಿಚಾರ ಮಾಡಿ ನಾನು ತಿಳ್ಕೊಂಡು, ನಾನೇ ನನ್ನೊಳಗಡೆ ಪರಮಾತ್ಮ ಅದೇನೆ, ನನ್ನ ಮೂಲ ಯಾವುದು, ನಾನು ಎಲ್ಲಿಂದ ಬಂದಿದ್ದೀನಿ, ಆ ಸತ್ಯವನ್ನ ಅರಿತು ಆ ಸತ್ಯದಲ್ಲೇ ನಿಂತು ಯಾವಾಗ ನನ್ಗೆ ಅರ್ಥ ಆಗತ್ತೋ ನನ್ನ ಮೂಲ ಸತ್ಯ, ನಾನೇ ಆ ಪ್ರಪಂಚ ಶಕ್ತಿ, ನಾನೇ ಬ್ರಹ್ಮಾಂಡ. ಬ್ರಹ್ಮಾಂಡ ಬೇರೆ ಪಿಂಡಾಂಡ ಬೇರೆ ಅಲ್ಲ. ಎಲ್ಲಾ ಮಹಾತ್ಮರು ಮಹಾಪುರುಷರು ಹೇಳಿದ್ದಾರೆ, ಬ್ರಹ್ಮಾಂಡದಲ್ಲಿದೆ ನೀನು ಪಿಂಡಾಂಡದಲ್ಲೂ ಇದಪ್ಪ. ಅದೇ ನಾವು ನಮ್ಮ ಪಿಂಡಾಂಡದಲ್ಲಿ ಹೋಗಿ ತಿಳ್ಕೊಳ್ತಾ ಇಲ್ಲ. ಬ್ರಹ್ಮಾಂಡ, ಅಂಡಾಂಡ, ಪಿಂಡಾಂಡ ಅಲ್ವಾ? ಈಗ ಬ್ರಹ್ಮಾಂಡದಲ್ಲಿರದೆ ಅಂಡಾಂಡದಲ್ಲಿದೆ. ಸೊ ಪ್ರತಿಯೊಂದು ನನ್ನ ದೇಹದಲ್ಲಿರೋ ಕಣಗಳಿದಲ್ಲಪ್ಪ, ಆ ಕಣಗಳು ಎಲ್ಲವೂ ಕೂಡ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ, ಯಾರಿಗಾದ್ರೂ ಇದು ಅನುಭವಕ್ಕೆ ಬಂದಿದ್ದಾದ್ರೆ, ಸೆಲ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ. ಆ ಒಂದೊಂದು ಸೆಲ್ಸು ಕೂಡ ಒಂದೊಂದು ಗ್ಯಾಲಕ್ಸೀಸ್ ಅಂತ ಹೇಳ್ತಾರೆ. ಇವಾಗ ಗ್ಯಾಲಕ್ಸಿ ನೋಡಿದ್ರಲ್ಲ ಹೇಗಿರತ್ತಂತ. ಆ ಗ್ಯಾಲಕ್ಸಿ ಅಂದ್ರೆ ಏನು? ಇವಾಗ ಈ ಭೂಮಿಗೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಕೆಲವ್ರಿಗೆ ಅದು ಬಗ್ಗೆ ಗೊತ್ತಿರುತ್ತೆ, ಸೈನ್ಸ್ ಸ್ಟೂಡೆಂಟ್ಸ್ ಗೆಲ್ಲ ಬಂದು. ಈ ಭೂಮಿ ಯಾವ ಗ್ಯಾಲಕ್ಸಿ ಅಂತಾರೆ? ಭೂಮಿಗೆ ಹತ್ತಿರವಾಗಿರೋ ಒಂದು ಗ್ಯಾಲಕ್ಸಿ ಯಾವ್ದಪ್ಪ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ. ಇನ್ನೊಂದು ಕಂಡಿಡಿದ ಇನ್ನೊಂದು ಗ್ಯಾಲಕ್ಸಿ ಅಂದ್ರೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತಾರೆ. ಆತರ ಹಲವಾರು ಗ್ಯಾಲಕ್ಸಿಸ್ ಇದೆ, ಸಾವಿರಾರು ಗ್ಯಾಲಕ್ಸಿಸ್ ಇದೆ, ಲಕ್ಷಾಂತರ ಗ್ಯಾಲಕ್ಸಿಸ್ ಇದೆ. ಈ ಭೂಮಿ ಒಂದೇ ಅಲ್ಲ, ಭೂಮಿ ತರ ಲಕ್ಷಾನು ಗ್ರಹಗಳಿದೆ. ನಾವು ಬರೀ ನವಗ್ರಹಗಳು ಇಷ್ಟೇ ತಿಳ್ಕೊಂಡಿದೀವಿ. ಸೊ ಬ್ರಹ್ಮಾಂಡ ವಿಸ್ತರಣೆ ಪ್ರತಿ ಕ್ಷಣ ಬಂದು, ಈ ಬ್ರಹ್ಮಾಂಡ ಇದಲ್ಲ ಅದು ಪ್ರತಿ ಕ್ಷಣನೂ ವಿಸ್ತರಣೆ ಆಗ್ತಾನೇ ಇದೆ, ಎಕ್ಸ್ಪ್ಯಾಂಡ್ 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 ಆಗ್ತಾನೇ ಇದೆ. ಅದು ಅಂದ್ರೆ ಹೇಗಿರ್ಬೇಕು ನೋಡಿ, ಅರ್ಥ ಮಾಡ್ಕೊಳ್ಳಿ ಬ್ರಹ್ಮಾಂಡ. ಸೊ ಅದೆಲ್ಲವೂ ಕೂಡ ಯೋಗಿಗಳು ತನ್ನ ಒಳಗಡೆ ಅನುಭವಿಸೋರು. ಆ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತಾ ಇದೆಯೋ ತನ್ನ ಒಳಗಡೆ ಅವರು ಅಂತರ್ಮುಖವಾಗಿ ಅಂತರಾಳದಲ್ಲಿ ತನ್ನ ಅಂತರಂಗದಲ್ಲಿ ಅದನ್ನೆಲ್ಲ ಅವರು ದರ್ಶನ ಮಾಡ್ತಾ ಇದ್ರು.
ಯಾಕಂದ್ರೆ ನಾನು ಬೇರೆ, ಬ್ರಹ್ಮಾಂಡ ಬೇರೆ ಅಲ್ವಲ್ಲ. ಯೋಗಿಗೂ ನಮ್ಗೆ ಏನು ವ್ಯತ್ಯಾಸಪ್ಪ ಅಂದ್ರೆ, ಅವ್ರಿಗೆ ಸತ್ಯ ಗೊತ್ತು, ನಾನು ಬೇರೆ, ಯೂನಿವರ್ಸ್ ಬೇರೆ ಅಲ್ಲ. ಯೂನಿವರ್ಸ್ ಇಂದ ನಾನು ಯಾವತ್ತೂ ಸಪ್ರೇಟ್ ಆಗಿರ್ಲಿಕ್ಕೆ ಆಗಲ್ಲ. ಯಾರು ಒಬ್ರು ನಾನ್ ಬೇರೆ, ಯೂನಿವರ್ಸ್ ಬೇರೆ, ಯೂನಿವರ್ಸ್ ನ ಕೇಳ್ತಾ ಇರ್ತಾರೋ ಅವ್ರು ಯಾವಾಗ್ಲೂ ಬಂದು ಕೇಳ್ತಾನೆ ಇರ್ತಾರೆ, ಅಜ್ಞಾನದಲ್ಲಿ ಇರ್ತಾರೆ ಅಂತ ಅರ್ಥ. ಯಾಕಂದ್ರೆ ನಾನೇ ಯೂನಿವರ್ಸ್ ಅಂದಾಗ ನಾನು ಹೋಗಿ ಯಾರನ್ನ ಕೇಳಲಿ? ಆ ಜ್ಞಾನ ಬರ್ಬೇಕು, ಅದಕ್ಕೆ ಆ ಜ್ಞಾನ ಇರ್ಬೇಕು. ಆ ಜ್ಞಾನದ ಬಗ್ಗೆ ಅರಿವಿಲ್ದೇ ಇರೋರು ಏನ್ ಹೇಳ್ತಾರೆ? ಯೂನಿವರ್ಸ್ ನ ಕೇಳಿ, ಯೂನಿವರ್ಸ್ ನ ಪಡ್ಕೊಳ್ಳಿ, ಯೂನಿವರ್ಸ್ ನಿಮ್ಗೆ ಸ್ಪಂದಿಸತ್ತೆ, ರೆಸ್ಪಾಂಡ್ ಮಾಡತ್ತೆ. ಅದು ಅಜ್ಞಾನದಲ್ಲಿ ನಾವು ಕೇಳ್ತಾ 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 ನಿರಾಶರಾಗ್ತೀವಿ. ಯಾಕಂದ್ರೆ ನಾನೇ ಯೂನಿವರ್ಸ್, ನಾನೇ ಪರಮಾತ್ಮ, ನಾನೇ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ನನ್ನ ಒಳಗಡೆ ಇದೆ. ಯಾಕಂದ್ರೆ ಬ್ರಹ್ಮಾಂಡದ ಹೊರತು ನಾನಲ್ಲ. ನಾನು ಅನ್ಕೊಂಡಿದೀನಿ ಬ್ರಹ್ಮಾಂಡ ಬೇರೆ, ನಾನ್ ಬೇರೆ. ನಾನು ಸೀಮಿತನಾಗಿ ಇಲ್ಲಿ ಮಾರ್ಪಟ್ಟಿದ್ದೀನಿ ಅಷ್ಟೇನೆ. ಇಲ್ಲಿ ಅಜ್ಞಾನದಲ್ಲಿ ಯಾವಾಗ ಯಾರೊಬ್ರು ಯೂನಿವರ್ಸ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಯೂನಿವರ್ಸು ನಾನೇ, ಎಲ್ಲವೂ ನಾನೇ, ಸರ್ವಂ ಬ್ರಹ್ಮಮಯಂ. ಯಾರು ಆ ಒಂದು ನೆನಪಿಸ್ಕೊಂಡು ಆ ಭಾವದಲ್ಲಿ ಇರ್ತಾರೋ, ಆ ಅರಿವಿನಲ್ಲಿ ಇರ್ತಾರೋ, ಅವ್ರಿಗೆ ಇದೇ ಕೊನೆ ಜನ್ಮ, ಇದೇ ಬ್ರಹ್ಮಾಂಡದ ರಹಸ್ಯ. ನಾವು ಎಲ್ಲಿವರೆಗೂ ಯೂನಿವರ್ಸ್ ನ ಕೇಳ್ತಾ ಇರ್ತೀವೋ ಜನ್ಮಕ್ಕೆ ಕಾರಣ ಆಗ್ತಾನೆ ಇರ್ತೀವಿ. ಯಾಕಂದ್ರೆ ಕೇಳಿ 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 ಅಜ್ಞಾನದಲ್ಲಿ ನಾನು ದೂರ ಆಗ್ತಾ ಇದ್ದೀನಿ. ಯೂನಿವರ್ಸ್ ಬೇರೆ, ನಾನ್ ಬೇರೆ, ದ್ವಂದ್ವತ್ವದಲ್ಲಿ, ಡ್ಯುಯಾಲಿಟಿನಲ್ಲಿ, ದ್ವೈತದಲ್ಲೇ ಇರ್ತೀವಿ. ಯಾಕಂದ್ರೆ ಐ ಆಮ್ ಗಾಡ್, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನಾನೇ ಅವನು, ಐ ಆಮ್ ದಟ್ ಅಂದಾಗ ಒಪ್ಕೊಳಕ್ ರೆಡಿ ಇಲ್ಲ ಮನಸ್ಸು. ಈ ಮನಸ್ಸು ಇದಲ್ಲ, ಕೋತಿ ಮನಸ್ಸು, ಅಷ್ಟು ಬೇಗ ಒಪ್ಕೊಳ್ಳೋದೇ ಇಲ್ಲ. ನೀನ್ ಹೆಂಗಪ್ಪ ಮಾನವನಿಂದ ಮಾಧವ ಆಗ್ತೀಯಾ? ಮಾಧವನೇ ಮಾನವನೇ ಅಂತ ಹೇಳಿ 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 ನಮ್ಮನ್ನ ಒಂದು ಚೌಕಟ್ಟಲ್ಲಿ ಇಟ್ಟು, ನಮ್ಗೆ ಒಂದು ಬೇಲಿ ಹಾಕ್ಬಿಟ್ಟು, ನಮ್ಮನ್ನ ತುಂಬಾ ಲಿಮಿಟೆಡ್ ಆಗಿ ಇಟ್ಕೊಂಡ್ಬಿಟ್ಟಿದೆ, ನಮ್ಮನ್ನ ಸೀಮಿತವಾಗಿ ಇಟ್ಕೊಂಡ್ಬಿಟ್ಟಿದೆ ಮನಸ್ಸು. ಯಾಕಂದ್ರೆ ಮನಸ್ಸಿಗೊಂದು ಅಪಾರ ಶಕ್ತಿ ಇದೆ. ಯಾಕಂದ್ರೆ ಆ ಮನಸ್ಸು ಕೂಡ ಸ್ವಯಂ ಪ್ರಕಾಶ ಇಲ್ಲಪ್ಪ. ಆ ಮನಸ್ಸಿಗೂ ಕೂಡ ಒಬ್ಬ ಪ್ರಕಾಶ ನೀಡ್ತಾ ಇರೋನು, ಆ ಮನಸ್ಸನ್ನು ಕೂಡ ಬೆಳಗ್ತಾ ಇರೋನು ಒಬ್ಬ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಹೆಸರೇ ಆತ್ಮ, ಅರಿವು, ಚೈತನ್ಯ ಶಕ್ತಿ, ಸ್ಫುರಣೆ, ನಿರಂಜನ. ಸೊ ಯಾವಾಗ ನಮ್ಗೆ ಇದೆಲ್ಲ ಅರ್ಥ ಆಗುತ್ತೋ, ಅವನ ಹೆಸರೇ ಬ್ರಹ್ಮನು. ಬ್ರಹ್ಮನ್ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾವು ಚತುರ್ಮುಖ ಬ್ರಹ್ಮ, ಶಿವ, ವಿಷ್ಣು ಇವರೆಲ್ಲ ಬಂದು ಆ ಶುದ್ಧ ಪರಬ್ರಹ್ಮನಿಗೆ ಹೊರತಾಗಿರುವವರು, ಆ ಶುದ್ಧ ಪರಬ್ರಹ್ಮನ ಕೆಳಗಿರುವವರು, ಅತೀತ್ರಲ್ಲ, ಅಧೀನರಾಗಿರುವರು ಇವರಲ್ಲ. ಆ ಶುದ್ಧ ಪರಬ್ರಹ್ಮ ಎಲ್ಲದಕ್ಕೂ ಅತೀತನಾದವನು. ಇರುವನು ಒಬ್ಬನೇ, ದೇವನೊಬ್ಬನೇ, ನಾಮ ಹಲವಾರು. ನೀವು ಆ ಶುದ್ಧ ಪರಬ್ರಹ್ಮನ್ಗೆ ರಾಮ ಅನ್ನಿ, ಶಿವ ಅನ್ನಿ, ವಿಷ್ಣು ಅನ್ನಿ, ನಾರಾಯಣ ಅನ್ನಿ, ದೇವಿ ಅನ್ನಿ, ಕಾಳಿ ಅನ್ನಿ, ಏನ್ ಬೇಕಾದ್ರೆ ಹೆಸರಿಟ್ಕೊಳ್ರಪ್ಪ, ಇರುವುದು ಅದು ಒಂದೇನೆ. ನಾವು ಇಲ್ಲಿ ಹಲವಾರು ಹೆಸರಿಟ್ಕೊಂಡು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಕೊಂಡಾಡಿ ಹಂಗೆ ಹಿಂಗೆ. ಯಾಕಂದ್ರೆ ಉಪನಿಷತ್ಸ್ ಏನ್ ಹೇಳುತ್ತೆ? ಅದ್ವೈತ ಏನ್ ಹೇಳುತ್ತೆ? ಪರಮಾತ್ಮ ನಿರಾಕಾರ, ನಿರ್ಗುಣ ಅಂತ ಹೇಳುತ್ತಲ್ವಾ. ಬಟ್ ನಮ್ಮ ಮನಸ್ಸು ಹೇಗೆ ಅರ್ಥ ಮಾಡ್ಕೊಳ್ತಾ ಇದೆ, ಹೇಗೆ ಒಪ್ಕೊಳ್ತಾ ಇದೆ ಅಂದ್ರೆ ಸಗುಣವಾಗಿ. ಸಗುಣ ಅಂದ್ರೆ ರೂಪಿಸ್ಕೊಳ್ತಾ ಇದೆ. ನನ್ಗೊಂದು ಆ ಮೂರ್ತಿಯನ್ನು ರೂಪಿಸ್ಕೋಬೇಕು, ಊಹೆ ಮಾಡ್ಕೋಬೇಕು. ಆ ತರ ಒಬ್ಬ ರಾಮ ಅಂದ್ರೆ ಹೀಗೆ ಇದ್ದಾನೆ ಅಂತ ನಾನು ಕಲ್ಪನೆ ಮಾಡ್ಕೊಂಡ್ರೆ ಮಾತ್ರ ನನಗೆ ಆ ಭಕ್ತಿ ಹುಟ್ಟುವುದು. ಅವಾಗ್ಲೇ ಮನಸ್ಸಿಗೆ ಒಪ್ಪಿಗೆ ಆಗುವುದು. ಕೃಷ್ಣ ಅಂದ್ರೆ ಗೊಲ್ಲ ಕೃಷ್ಣ, ಹೀಗೆ ಅಂತ ಮನಸ್ಸು ನೋಡಿ ಒಂದು ಕ್ಷಣ ಕೃಷ್ಣ ಅಂದ್ರೆ ಪ್ರತ್ಯಕ್ಷ ಆಗ್ಬಿಡುತ್ತೆ ಮನಸ್ಸಿನಲ್ಲಿ. ಸಾಯಿಬಾಬಾ ಅಂದ್ರೆ ಪ್ರತ್ಯಕ್ಷ ಆಗ್ಬಿಡುತ್ತೆ, ಮಹಾವತಾರ್ ಬಾಬಾ ಅಂದ್ರೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಮನಸ್ಸಿಗೆ ಶಕ್ತಿ ಇದೆ. ನಾವ್ ಅನ್ಕೊಂಡ್ಬಿಡ್ತೀವಿ ಮಹಾವತಾರ್ ಬಾಬಾಜಿ ಬಂದ್ಬಿಟ್ರು, ದರ್ಶನ ಕೊಡ್ತಾ ಇದಾರೆ, ರಾಮ ಕಾಣಿಸ್ಕೊಳ್ತಾ ಇದೆ, ಕೃಷ್ಣ
ಯಾಕಂದ್ರೆ ಮನಸ್ಸಿಗೆ ಪ್ರತಿಯೊಂದು ಗೊತ್ತು. ನೀವು ಪತ್ರಿಜಿ ಅಂದ್ರೂ ಕೂಡ ಗೊತ್ತು, ಅದಕ್ಕೆ ನೋಡಿದೆ ಅಲ್ಲ, ಪತ್ರಿಜಿ ಫೋಟೋದಲ್ಲಿ ನೋಡಿದೆ, ಎಲ್ಲ ಗುರ್ತಿದೆಲ್ಲ, ಚಿತ್ರದಲ್ಲಿ ಎಲ್ಲವೂ ರೆಕಾರ್ಡ್ ಇರುತ್ತಲ್ಲ, ಶೇಖರಣೆ ಸಂಗ್ರಹ ಆಗಿರುತ್ತಲ್ಲಪ್ಪ ಚಿತ್ರಗಳು, ಅದು ಗೌಪ್ಯವಾಗಿರುತ್ತೆ. ಅದ್ರ ಹೆಸರು ಚಿತ್ರಗುಪ್ತ. ಆ ಚಿತ್ತದಲ್ಲಿ ಇರೋ ಒಂದು ರೆಕಾರ್ಡ್ಸ್, ಅದು ಏನ್ ಮಾಡುತ್ತೆ, ಚಿತ್ರಣಗಳು ಏನಾರ ಚಿತ್ರ ನಾವು ಸಂಗ್ರಹ ಮಾಡಿಟ್ಟಿದೀವೋ ಇಲ್ಲಿ ಫೈಲ್ಸ್ ಅಲ್ಲಿ, ಆ ಫೈಲ್ಸ್ ಅಲ್ಲಿ ಪ್ರತಿಯೊಂದು ಇರುತ್ತೆ. ನಾವು ಗಣಪತಿ ಅಂದ್ರೆ ಹೀಗೆ ಏನೇನೆಲ್ಲ ಅದಕ್ಕೆ ಗೊತ್ತಿದೆ ನೋಡಿ, ಮನಸ್ಸಿಗೆ ಗೊತ್ತಿಲ್ದರೆ ಏನಿದೆ ಹೇಳಿ, ಎಲ್ಲ ಗೊತ್ತಿದೆ. ಬಟ್ ನಾವು ಆಶ್ಚರ್ಯ ಪಡ್ತಾ ಇದೀವಿ, ಧ್ಯಾನದಲ್ಲಿ ಕಾಣಿಸ್ಬಿಟ್ರು, ಆಶೀರ್ವಾದ ಮಾಡ್ಬಿಟ್ರು, ಅವರೆಲ್ಲ ಏನೋ ಮಾಡೋದಿಲ್ಲ. ಯಾಕಂದ್ರೆ ಆ ತರ ಕಂಡವ್ರು ಯಾರು ಇಲ್ಲ. ಎಲ್ಲರೂ ಕೂಡ ನಿರಾಕಾರವಾಗಿ ತನ್ನ ಒಳಗಡೆ ಎಲ್ಲಾ ಯೋಗಿಗಳು ಮಹಾಪುರುಷರು ಅದನ್ನ ನಾದವಾಗಿ ಪ್ರಕಾಶವಾಗಿ ಅನುಭವಿಸಿದ್ದಾರೆ ಭಗವಂತನನ್ನ. ನಾವು ನೋಡ್ತಾ ಇರೋ ಕೈ ಕಾಲಿರೋ ಭಗವಂತನ ಯಾರು ನೋಡಿ ಅನುಭವಿಸಿಲ್ಲ. ಅದು ಕೂಡ ನಮ್ಮ ಒಂದು ಭಾವನೆಗಳು. ಸೊ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಕೂಡ ನಾನು ಲಾಸ್ಟ್ ಟೈಮ್ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ ಅನ್ಸುತ್ತೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ, ಹೇಗೆ ರಾಮಕೃಷ್ಣ ಪರಮಹಂಸರು ಬಂದು ಆ ದೇವಿ ಕಾಳಿಯನ್ನು ರೂಪಿಸ್ಕೊಂಡು ಆ ದೇವಿಯನ್ನು ಆ ವಿಗ್ರಹ ಆರಾಧನೆ ಮಾಡ್ಕೊಂಡು ಮೂರ್ತಿನಲ್ಲೇ ಅವ್ರು ಪೂಜೆ ಮಾಡಿ ಮಾಡಿ ಹಲವಾರು ವರ್ಷ ಹಾಗೆ ಅವ್ರು ಕಣ್ಮುಚ್ಚಿದ್ರು ಕೂಡ ಆ ದೇವಿ ಹಾಗೆ ಅವರು ಪ್ರತ್ಯಕ್ಷ ಆಗ್ತಾ ಇದ್ಲು. ಅಂದ್ರೆ ಆ ಮೂರ್ತಿ ಹೇಳ್ತಾರೆ, ಯಾಕಂದ್ರೆ ಮನಸ್ಸು ಗೊತ್ತಲ್ಲ ಕಾಳಿ ಹೆಂಗಿದಾಳೆ ಅಂತ, ಅದು ನೋಡಿ ನೋಡಿ ಪ್ರತಿದಿನ ಪೂಜೆ ಮಾಡಿ 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 ಆ ದೇವಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡಿ, ಸೊ ಹಾಗೆ ಅದು ಮನಸ್ಸು ಪಳಗ್ಬಿಟ್ಟಿದೆ. ದೇವಿ ಅಂದ ತಕ್ಷಣ, ಕಾಳಿ ಅಂದ ತಕ್ಷಣ ಹೀಗೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಕಾಳಿ ಮಾತೆ ನನಗೆ ಪ್ರತ್ಯಕ್ಷ ಆಗಿ ನನಗೆ ದರ್ಶನ ಕೊಡ್ತಾ ಅಂತ ಅವರು ಒಂದು ಭ್ರಮೆನಲ್ಲಿದ್ರು, ಹಲವಾರು ವರ್ಷ ಭ್ರಮೆನಲ್ಲಿದ್ರು. ನಮ್ ತರಾನೇ ನೋಡಿ, ಅಂತ ಮಹಾತ್ಮರು ಮಹಾಪುರುಷರೇ ಆತ ಭ್ರಮೆನಲ್ಲಿದ್ರು. ಅಂತವ್ರಿಗೆ ತೋತಾಪುರಿ ಎಂಬ ಮಹಾಜ್ಞಾನಿ ಅವ್ರ ಗುರುಗಳು ಬಂದು, ಏನು ರಾಮಕೃಷ್ಣ ಯಾವಾಗ್ಲೂ ಖಾಲಿ ಕಾಣಿಸ್ತಲ್ಲ ಅಂತ ಹೇಳ್ತಿದ್ದಲ್ಲ, ನೀ ಯಾವಾಗ ಈ ಭ್ರಮೆಯಿಂದ ಈ ಊಹೆಯಿಂದ ಈ ಕಲ್ಪನೆಯಿಂದ ಆಚೆ ಬರ್ತೀಯ ಅಂತ ಕೇಳ್ತಾರೆ. ಹೇಗೆ ನೀವು ನನ್ನ ದೇವಿಯನ್ನು ನೀವು ಹಂಗ ಹೇಳ್ತೀರಾ ಕಲ್ಪನೆ ಅಂತ, ನನ್ನ ಆರಾಧ್ಯ ದೇವಿ ಅವಳು ಹಂಗ ಹೇಳಿ ಇವರು ತುಂಬಾ ಆ ದೇವಿನ ಹಚ್ಕೊಂಡ್ಬಿಟ್ಟಿದ್ರು ತುಂಬಾ. ಸೊ ಇವನಿಗೆ ಹೀಗೆಲ್ಲದ್ರೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಗಾಜಿನ ಬಟ್ಲು ಹೊಡೆದು ಅವರು ಈ ಹಣೆಯಲ್ಲಿ ಇಲ್ಲಿ ಅವ್ರು ಹೇಳ್ತಾರೆ, ಆಯ್ತು ನಾನು ಹೇಳಿದಾಗೆ ನೀನ್ ಪಾಲನೆ ಮಾಡು ಅಂತ ಹೇಳಿ, ನಾನು ಗಾಜಿನ ತುಂಡು ನಿನ್ನ ಹಣೆ ಉಬ್ಬುಗಳ ಮಧ್ಯೆ ಅಲ್ಲಿ ಇಡ್ತೀನಿ. ಅವಾಗ ನಿನ್ಗೆ ಆ ಖಾಲಿ ಕಂಡಾಗ ನೀನು ಏನ್ ಮಾಡ್ಬೇಕು, ಒಂದು ಖಡ್ಗವನ್ನು ಊಹೆ ಮಾಡ್ಕೊ ಅಂತಾರೆ. ಹೇಗ್ ಗುರುಗಳೇ ನಾನು ಖಡ್ಗವನ್ನು ಊಹೆ ಮಾಡ್ಕೊಳ್ಳೋ, ಹೆಂಗ್ ನಾನು ಊಹೆ ಮಾಡ್ಕೊಳಕ್ ಬರಲ್ವಲ್ಲ ಅಂತಾರೆ. ನೀನ್ ಹೇಗಪ್ಪ ನೀನ್ ಖಾಲಿ ಅಂದ ತಕ್ಷಣ ನಿನ್ಗೆ ದರ್ಶನ ಕೊಡ್ತಾ ಇದ್ದಲೆ, ನೀನ್ ಹೇಗೆ ಈಗ ಊಹೆ ಮಾಡ್ಕೊಂಡಲ್ಲ ಖಾಲಿಯನ್ನ, ಅದೇ ತರ ಖಡ್ಗವನ್ನು ಕೂಡ ಊಹೆ ಮಾಡ್ಕೊ ಅಂತಾರೆ. ಅವರು ಹೌದಾ ಅಂತ ಹೇಳ್ಬಿಟ್ಟು ಖಡ್ಗವನ್ನು ಊಹೆ ಮಾಡ್ಕೊಳ್ತಾರೆ. ನಾನು ಯಾವಾಗ ಗಾಜಿಂದು ಅದು ನಿನ್ಗೆ ಹಣೆನಲ್ಲಿ ಇಟ್ಟು ನಾನು ಇಲ್ಲಿ ಗೀಚ್ತೀನಿ, ನಾನು ಇಲ್ಲಿ ಗೀಚಿದಾಗ ನೀನೇನ್ ಮಾಡ್ಬೇಕಪ್ಪ ಅಂದ್ರೆ ಅವಾಗ ಆ ಖಡ್ಗದಿಂದ ಕಾಲಿಯನ್ನು 2 ತುಂಡು ಮಾಡು ಅಂತಾರೆ. ಇವರು ನನ್ನ ಕಾಲಿಯನ್ನು 2 ತುಂಡಾಗಿ ಮಾಡುವುದೇ, ನನ್ನ ದೇವಿಯನ್ನು ಕೊಳ್ಳುವುದೇ, ತುಂಡು ಮಾಡುವುದೇ ಅಂತಾರೆ. ಹೇಳಿದ ಕೇಳು ರಾಮಕೃಷ್ಣ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅದೇ ತರ ಊಹೆ ಮಾಡ್ಕೊಂಡು ಆ ಖಡ್ಗದಿಂದ 2 ತುಂಡು ಮಾಡ್ತಾರೆ. ಆಮೇಲೆ ನೋಡ್ರೆ ಅಲ್ಲಿ ಮಾಯ ಆಯ್ತು. ಯಾಕಂದ್ರೆ ಮನಸ್ಸು ತೋರಿಸ್ತಾ ಇದ್ದಿದ್ದ ಆ ಮಾಯೆ, ಆ ಕಾಲಿಯ ರೂಪ ಮಾಯೆ ಆಯ್ತು. ಸಹಸ್ರಕ್ಕೆ ಹೋದ್ರು. ಅವಾಗ ನಿರ್ವಿಕಲ್ಪ ಸಮಾಧಿ ತಲುಪಿದ್ರು. ಅಲ್ಲಿ ನೋಡು, ಅಂತವ್ರೆ ಎಷ್ಟೋ ವರ್ಷಗಳು ಯಾಜ್ಞದಲ್ಲಿ ಸಿಕ್ಕಾಕೊಳ್ತಾ ಇದ್ರು, ಭ್ರಮೆನಲ್ಲಿ, ಭ್ರಾಂತಿನಲ್ಲಿ. ಹೀಗೆ ಸುಮಾರು ನಾವೆಲ್ಲ ಕೂಡ ಸಿಕ್ಕಾಕೊಂಡಿದೀವಿ ಸ್ಪಿರಿಚುವಲ್ ಟ್ರ್ಯಾಪ್ ಅಲ್ಲಿ, ಮಾಯೆಯಲ್ಲಿ. ಊಹೆ ಮಾಡಿದ್ರೆ ಮನಸ್ಸಿಗೆ ಅಷ್ಟು ಮಾಯಾಶಕ್ತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ನಾನೇನೋ ಮನೋಶಕ್ತಿ, ಭಾವನಾತ್ಮಕ ಶಕ್ತಿ, ಆ ಶಕ್ತಿ ಈ ಶಕ್ತಿ, ಓಕೆ, ಬಟ್ ಅದು ಕೂಡ ಒಂದು ಹಂತ ಅಷ್ಟೇನೆ. ಬಟ್ ಜ್ಞಾನದ ಉತ್ತುಂಗ ಏನಪ್ಪಾ ಅಂದ್ರೆ ಅವೆಲ್ಲವೂ ಕೂಡ ಒಂದು ಭಾವನೆಗಳು ಅಷ್ಟೇನೆ ಅಲ್ಲಿ. ಅದು ಯಾವುದು ಕೂಡ ಯಾರಿಗೂ ಕೊನೆ ಜನ್ಮ ಮಾಡೋದಾಗ್ಲಿ, ಮೋಕ್ಷ ಕೊಡೋದಾಗ್ಲಿ, ಈ ಜನನವನ್ನು ನಿಲ್ಲಿಸುವುದಾಗ್ಲಿ, ಅದು ಯಾವುದು ಕೂಡ
ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಪದೇ ಪದೇ ನಾನು ಪ್ರತಿಯೊಂದು ಕ್ಲಾಸಲ್ಲಿ ಇದೇ ಹೇಳ್ತಾ ಇರ್ತೀನಿ ಅಂದ್ರೆ, ಆ ಜ್ಞಾನದಲ್ಲಿ ದಯವಿಟ್ಟು ನಿಲ್ಬೇಕು ನಾವು. ಯಾವಾಗ ಜ್ಞಾನಕ್ಕೆ ಬರ್ಬೇಕು, ಇದೆಲ್ಲ ಒಂದು ಮೆಟ್ಟಿಲಪ್ಪ. ಇವಾಗ 18 ಮೆಟ್ಲು ದಾಟಿ 18 ಮೆಟ್ಲಕ್ಕೆ ಹೋದ್ರೆ ತಾನೇ ಅಯ್ಯಪ್ಪ ಸ್ವಾಮಿ ದರ್ಶನ ಆಗೋದು, ತತ್ವಮಸಿ ಅಂತ. ಇವಾಗ ನಾನು 3ನೇ ಮೆಟ್ಲು ಇಟ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಬೇಕು ಹೇಗ್ ಸಾಧ್ಯ? ಒಂದು ಮೆಟ್ಲು ದಾಟಬೇಕು. ಅದೇ ತರನೇ ನೀವು ಏನೇನ್ ಟೆಕ್ನಿಕ್ ಏನೇನ್ ಮಾಡ್ಕೊಂಡು ಬಂದಿದ್ರ ಕರೆಕ್ಟ್ ಅದಲ್ಲ. ಅದು ಸ್ಕೂಲ್ ಪಾಠ. ಸ್ಕೂಲ್ ಇಂದ ಒಂದು 12th ಬರ್ತೀವಿ, 12th ಇಂದ ಡಿಗ್ರಿಗೆ ಬರ್ತೀವಿ, ಡಿಗ್ರಿಯಿಂದ PhD ಜ್ಞಾನ ವಿಚಾರ ಮಾರ್ಗಕ್ಕೆ ಬರ್ಬೇಕು. ಅಲ್ಲೇ ಸಿಕ್ಕಾಕೊಂಡು ಸ್ಕೂಲ್ ಲೆವೆಲ್ ಅಲ್ಲೇ ಇರಬಾರ್ದು. ಸ್ಕೂಲ್ ಪಾಠನೇ ವರ್ಷಾನ್ಗಟ್ಲೆ ಕೇಳ್ತಾ ಇದ್ದೆ, ಮತ್ತೆ ಮತ್ತೆ ಜನ್ಮಗಳು ಜ್ಞಾನ ತಗೊಳ್ಳಿಕ್ಕೆ ಹಲವಾರು ಜನ್ಮಗಳ ಹೋಗ್ಬಿಡತ್ತೆ. ಇಲ್ಲ, ಅಲ್ಲಿವರೆಗೂ ನಾನು ಸಮಯ ತಗೊಂಡು ಕಾಲ ಕಲಿಬೇಕಾ? ಹಲವಾರು ಜನ್ಮ ತಗೋಬೇಕಾ? ಈ ಜನ್ಮದಲ್ಲೇ ನಾನು ಅದರಲ್ಲೇ ನಿಂತು ಇದನ್ನೇ ವಿಚಾರ ಮಾಡಿ ಜ್ಞಾನ ಮಾರ್ಗದಲ್ಲಿ ನಾನು ಸ್ಟ್ಯಾಂಡ್ ತಗೋಬೇಕಾ? ಸಂಕಲ್ಪ ಇಟ್ಕೊಂಡು ನಾನು ಈ ಜ್ಞಾನ ಮಾರ್ಗದಲ್ಲಿ ನಾನು ಪ್ರಯಾಣ ಮಾಡಬೇಕಾ? ಇದರಲ್ಲಿ ನಾನು ಸಾಗ್ಬೇಕಾ ಎಂಬುದು ಅವರವರು ಸ್ವಲ್ಪ ಯೋಚನೆ ಮಾಡ್ಬೇಕು ಅಷ್ಟೇನೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಸ್ವಲ್ಪ ಈ ಆತ್ಮಜ್ಞಾನ ನೀಡೋ ಪುಸ್ತಕ, ಈ ಯೋಗ ವಾಸಿಷ್ಠಮು, ಅಷ್ಟಾವಕ್ರ ಗೀತೆ ಅರ್ಥ ಆದ್ರೆ, ಉಪನಿಷತ್ಸ್ ಇಲ್ಲ ಯಾವ್ದೋ ಯೂಟ್ಯೂಬ್ ವಿಡಿಯೋಸ್ ಸುಮಾರು ಸಿಗುತ್ತೆ ನಿಮ್ಗೆ. ಉಪನಿಷತ್ ಸಂಬಂಧಪಟ್ಟದ ವಿಡಿಯೋಸ್ ಎಲ್ಲ ಸುಮಾರು ಜನ ಹೇಳ್ತಿರ್ತಾರೆ. ದಯವಿಟ್ಟು ಇಂಥದನ್ನು ಕೇಳಿ. ಈ ಈ ಭಗವಂತ ಕೊಟ್ಟಿರೋ ಈ ಅಮೂಲ್ಯವಾದ ಈ ಜನ್ಮ ಇದಲ್ಲ, ಏನು ಕೊಟ್ಟಿದನ್ ಗೊತ್ತಾ? ಸಂಸಾರ ಮಾಡಿ ಮಕ್ಕಳನ್ನ ಸಾಕಿ ಅವರು ಕನಸು ನನ್ಸ್ ಮಾಡೋದಾಗ್ಲಿ ಅದಕ್ಕೆಲ್ಲ ಕೊಟ್ಟಿರೋದು. ನಾವೆಲ್ಲ ಅಜ್ಞಾನದಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ. ಎಷ್ಟು ಹೇಳಿದ್ರು ಕೂಡ ಆ ಮಾಯೆ, ಆ ಮಮಕಾರ, ಆ ಬಂಧತ್ವ, ಆ ವ್ಯಾಮೋಹ ನಮ್ನ ಇಲ್ಲೇ ಸಿಲುಕ್ತಾ ಇರುತ್ತೆ. ಭಗವಂತ ಏನಕ್ಕೆ ಅವ್ನು ನೋಡಿ, ಅವನ್ಗೆ ಎಷ್ಟು ಕರುಣಾಮಯ ಅಂದ್ರೆ, ಅವನು ನೋಡ್ತಾನೆ ಈ ಜನ್ಮದಲ್ಲಾದ್ರೂ ನನ್ನ ಬಂದು ಸೇರ್ತಾನ, ಇದರಿಂದ ಬಂಧನದಿಂದ ಬಿಡುಗಡೆ ಆಗ್ತಾನ ಅಂತ. ನಾವು ಬಿಡುಗಡೆ ಆಗ್ತಾನೇ ಇಲ್ಲ. ಪ್ರತಿ ಜನ್ಮದಲ್ಲಿ ಯಾವ್ದಾದ್ರು ಒಂದು ನಿರ್ವೇದ ಆಸೆ ಇಟ್ಕೊಂಡೇ ಪ್ರಾಣ ಬಿಡ್ತಾ ಇದೀವಿ. ಇದು ಒಂದು ನನ್ಗೆ ಸಿಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಮತ್ತೆ ಆ ಒಂದು ಆಸೆಗೋಸ್ಕರ ಒಂದು ಜನ್ಮ. ಬಟ್ ಆ ಆಸೆ ಆ ಜನ್ಮದಲ್ಲಿ ನೆರವೇರಿಸಿದ್ರು ಕೂಡ ಇನ್ನೊಂದು ಆಸೆ ಉಟ್ಕೊಳ್ಳುತ್ತೆ. ಆ ಆಸೆ ನೆರವೇರಿಸ್ಕೊಳಕ್ಕೆ ಆಗದೆ ಇನ್ನೊಂದು ಜನ್ಮ, ಹೀಗೆ ಹಲವಾರು ಜನ್ಮ. ಅದಕ್ಕೆ ಯಾರು ಒಬ್ರು ಆತ್ಮ ತೃಪ್ತಿಯಾಗಿ ಜೀವಿಸುವಾಗಲೂ ಆತ್ಮ ತೃಪ್ತಿಯಿಂದ ಇರ್ಬೇಕು. ಆ ತೃಪ್ತಿ ಭಾವ ಜೀವಂತವಾಗಿರುವಾಗಲೇ ಬರ್ಬೇಕು ನಮ್ಗೆ. ಜೀವಂತವಾಗಿರುವಾಗಲೇ ನನ್ಗೆ ಆತ್ಮ ತೃಪ್ತಿ ಇಲ್ಲ ಅಂದ್ರೆ, ಸತ್ತಾಗ ಹೆಂಗೆ ನಾನು ಮೋಕ್ಷಕ್ಕೆ ಹೋಗ್ತೀನಿ, ವೈಕುಂಠಕ್ಕೆ ಹೋಗಿ ಎಲ್ಲಿಗೂ ಹೋಗಲ್ಲ. ಭೂಮಿಯಲ್ಲೇ ಪ್ರೇತಾತ್ಮವಾಗಿ ಇಲ್ಲೇ ಅಂತರ್ಪಿಶಾಚಿಯಾಗಿ ಅಲಿತಾ ಇರ್ತೀವಿ. ಯಾರ ಮೇಲೆ, ಯಾವ ವಸ್ತುವಿನ ಮೇಲೋ ವ್ಯಕ್ತಿ ಮೇಲೋ ಆಸೆ ಇಟ್ಕೊಂಡಿರಲ್ಲ, ಅಲ್ಲೇ ಸುತ್ತಾಡ್ಕೊಂಡು ಬರ್ತಾ ಇದೀವಿ, ಅಲ್ಲೇ ಸುತ್ತಾಡ್ಕೊಂಡಿರ್ತೀವಿ. ಅದೇ ಆಗೋದು, ಬೇರೆ ಏನು ಇಲ್ಲಪ್ಪ. ಅದನ್ನೇ ಅಜ್ಞಾನ. ಆಮೇಲೆ ಸೂಕ್ಷ್ಮ ಶರೀರವಾಗಿ ಇನ್ನೊಂದು ದೇಹ ಸಿಗೋವರೆಗೂ ಹುಡುಕ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಅದೆಷ್ಟು ವರ್ಷನೋ ಇನ್ನೊಂದು ದೇಹ ಸಿಗಕ್ಕೆ ಆ ಪರಮಾತ್ಮ ಕರುಣೆಯಿಂದ ಸಿಗ್ಬೇಕು. ಅವಾಗ ಒಂದು ದೇಹ ಸಿಕ್ಕಾಗ ಅವಾಗ ತಾಯಿ ಗರ್ಭದಲ್ಲಿ ಹೋಗ್ಬಿಟ್ಟು ಸೂಕ್ಷ್ಮ ಶರೀರ ಸೇರ್ಕೊಳ್ಳುತ್ತೆ. ಸೊ ಅದೆಲ್ಲ ತಿಳ್ಕೊಂಡ್ರೆ ಈ ಜನ್ಮನೇ ಕೊನೆ ಜನ್ಮ ಮಾಡ್ಕೊಳ್ಳೋಣಪ್ಪ. ಜೀವಂತವಾಗಿರುವಾಗ್ಲೇ ಮೋಕ್ಷದ ಒಂದು ಮಾರ್ಗ ಏನಿದೆ ಅದು ತಿಳ್ಕೊಂಡು ಆ ಮೋಕ್ಷದ ಮೇಲೆ ನಾವು ಸಾಗ್ಬೇಕು ಅಂತ ನಮ್ಗೆ ಆ ವೈರಾಗ್ಯ ಬರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಅದೇ ಸಾಮಾನ್ಯರಾಗೆ ಬೆಳೆದು ಸಾಮಾನ್ಯರಾಗೆ ಬೆರೆತು ಸಾಮಾನ್ಯರಾಗೆ ಸಾಯೋದಕ್ಕಿಂತ ಅಟ್ಲೀಸ್ಟ್ ಯೋಗಿ ಜೀವನ ಮಾಡಿ ಯೋಗಿಯಾಗಿ ಪ್ರಾಣ ಬಿಡ್ಬೇಕು. ಜೀವನದಾಗಲೇ ಯೋಗಿ ಆಗ್ಬೇಕು ನಾವು. ನಾವೆಲ್ಲ ಆಗತ್ತ ನೋಡಿ. ಕೆಲವ್ರದ್ದು ಏನ್ ಗೊತ್ತಾ ಸರ್, ನಾವೆಲ್ಲ ಬಂದು ಜ್ಞಾನಿಗಳ ಆಗಕ್ಕಾಗತ್ತಾ ಸರ್, ಮಹಾತ್ಮರ ಆಗಕ್ಕಾಗತ್ತಾ ಸರ್, ಯೋಗಿ ಆಗಕ್ಕಾಗತ್ತಾ ಅನ್ಕೊಂಡ್ರೆ ಸಾಕು. ಇಲ್ಲ, ನಾನು ಈ ಜನ್ಮದಲ್ಲಂತೂ ಆಗಕ್ಕಾಗ್ಲಿಲ್ಲ, ಇನ್ನೊಂದ್ ಜನ್ಮದಲ್ಲಾದ್ರೂ ನಾನು ರಾಘವೇಂದ್ರ ಸ್ವಾಮಿ ತರ ಆಗ್ಬೇಕು, ಸಾಯಿಬಾಬಾ ತರ ಆಗ್ಬೇಕು, ಪತ್ರಿಜಿ ತರ ಆಗ್ಬೇಕು ಅಂತ ನೀವೇನಾದ್ರೂ ಆತರ ಅನ್ಕೊಂಡ್ರೆ ಅದೇ ಇನ್ನೊಂದು ಜನ್ಮಕ್ಕೆ ಕಾರಣ ಆಗ್ಬಿಡ್ತೀವಿ ನಾವು. ಯಾರ ತರನೂ ಆಗೋದು ಬೇಕಾಗಿಲ್ಲ.
ಈ ಜನ್ಮದಲ್ಲೇ ಕೊನೆ ಜನ್ಮ ಮಾಡ್ಕೊಂಡು ಆ ಪರಮಾತ್ಮನಲ್ಲಿ ಐಕ್ಯ ಆದ್ರೆ ಸಾಕು. ಅಂದ್ರೆ ನನ್ನ ಮೂಲವಾದ ಆ ಶುದ್ಧ ಪರಬ್ರಹ್ಮನ ಆ ಚೈತನ್ಯ ಶಕ್ತಿಯಲ್ಲಿ ಹೋಗಿ ನಾನ್ ನಿರಂತರವಾಗಿ ಮತ್ತೆ ಇಲ್ಲಿ ಬಂದಿದ್ ಸಾಕಪ್ಪ, ಈ ಜನ್ಮ ತಗೊಂಡ್ಬಿಟ್ಟಿನಿ, ನಂಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ, ಇನ್ನ ಬರೋದು ಬೇಕಾಗಿಲ್ಲ, ಎಲ್ಲ ಅನ್ಭವಿಸ್ಬಿಟ್ಟಿದೀನಿ ಈ ಮಾಯಾ ಲೋಕದಲ್ಲಿ, ಇನ್ನ ಅನ್ಭವಿಸೋದು ಏನು ಇಲ್ಲ ಅಂತ ಸರ್. ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು. ನಮ್ಗೆ ಯಾವ್ದೆಲ್ಲ ಬೇಕು 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 ಅಂತ ತಿರುಗ್ತಾ ಇದೀವಲ್ಲ, ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕ್ಬಿಟ್ಟು ನಿರಂತರವಾಗಿ ಬ್ರೇಕ್ ಹಾಕುವುದೇ ಮುಕ್ತಿ. ಆ ಬೇಕುಗೆ ಬ್ರೇಕ್ ಹಾಕುವುದೇ ಮುಕ್ತಿ. ಸೊ ಆ ಬಂಧನದಿಂದ ಬಿಡುಗಡೆ ಆಗುವುದೇ ಮುಕ್ತಿ. ಯಾವ್ದು ಕಾಲ ಬಂಧ ಪಟ್ಟಿದ್ದೀನೋ ಅದರಿಂದ ಬಿಡುಗಡೆ ಹೊಂದುವುದೇ ಮುಕ್ತಿ. ಅಂದ್ರೆ ಮುಕ್ತಿ ಅಂದ್ರೆ ನಾನು ಎಲ್ಲೋ ಜ್ಯೋತಿ ಸ್ವರೂಪವಾಗಿ ಎಲ್ಲೋ ಹೋಗ್ಬಿಟ್ಟು ನಾನು ನಕ್ಷತ್ರ ಆಗ್ಬಿಡ್ತೀನಿ, ಆ ಭಗವಂತನ ಪಾದವಾಗಿ ಸೀರಿಯಲ್ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ, ಹೋಗಿ ಭಗವಂತನ ಪಾದದಲ್ಲಿ ಆ ದೀಪವಾಗಿ ಜ್ಯೋತಿ ಅದೆಲ್ಲ ಸುಮ್ನೆ ಕಲ್ಪನೆ ಹಂಗ್ ತೋರಿಸಿರೋದು. ಯಾಕಂದ್ರೆ ಅದೆಲ್ಲ ಭಕ್ತಿ ಮಾರ್ಗ ಅದು. ಸೊ ಜನರಿಗೆ ಒಂದು ಆ ಭಗವಂತನ ಹಂಗ ತೋರಿಸಿ ಆ ತರ ಮೋಕ್ಷ ಅಂತ ಆ ತರ ಒಂದು ಕಾಲ್ಪನಿಕವಾಗಿ ತೋರಿಸಿರೋದು. ಮತ್ತೆ ನೀವು ಅದೇ ಕಲ್ಪನೆ ಮಾಡ್ಕೊಂಡು ನನ್ಗೆ ಧ್ಯಾನದಲ್ಲಿ ಜ್ಯೋತಿ ಕಂಡಿದೆ ಹಂಗಂದ್ರೆ ನಾನು ಜ್ಯೋತಿ ಆಗ್ಬಿಟ್ಟಿದೀನಿ, ನಾನು ಅತಿ ಶೀಘ್ರ ಪರಮಾತ್ಮನ ಪಾದಕ್ಕೆ ಸೇರ್ತೀನಿ, ಹಿಂಗಲ್ಲ ಭ್ರಮೆ ಕಲ್ಪನೆ ಮಾಡ್ಕೋಬೇಡಿ. ಅದಕ್ಕೆ ರಾಮಕೃಷ್ಣರು ಯಾವಾಗ ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ಅಂತವ್ರಿಗೆ ಬಿಟ್ಟಿಲ್ಲ ಅಂದ್ರೆ ನಾವೆಲ್ಲ ಸಾಮಾನ್ಯ ವ್ಯಕ್ತಿ, ಅವರೆಲ್ಲ ಏನು ಮಹಾಜ್ಞಾನಿಗಳು, ಮಹಾಪುರುಷರು ಅವರೆಲ್ಲ ಬಂದು. ಅಂತವ್ರಿಗೆ ತಪ್ಪಿಲ್ಲ ಅಂದ್ರೆ ನಾವೆಲ್ಲ ಯಾವ ಲೆಕ್ಕದಲ್ಲಿ ಏನ್ ಮಹಾ ಅಂತ ಹೇಳ್ತಾ ಇರೋದು. ಓ ಅವರೆಲ್ಲ ಪರಮಹಂಸರಪ್ಪ. ಪರಮಹಂಸ ಅಂದ್ರೆ ಯಾರು? ಯೋಗಿ, ಜ್ಞಾನಿ, ಋಷಿ. ಸೊ ಇದು ಒಂದೊಂದು ಹಂತ ಅದು. ಸೊ ಆಮೇಲೆ ಋಷಿ ಎಲ್ಲ ಆದ್ಮೇಲೆ ಬ್ರಹ್ಮರ್ಷಿ ಆದ್ಮೇಲೆ ಆಮೇಲೆ ಹಂಸ, ಆಮೇಲೆ ಪರಮಹಂಸ. ಸುಮ್ನೆನಾ ರಾಮಕೃಷ್ಣ ಪರಮಹಂಸ ಅಂತ ಹೆಸರು ತಗೋಬೇಕಂದ್ರೆ, ಪರಮಹಂಸ ಅಂದ್ರೆ ಸುಮ್ನೆ ಅಲ್ಲ, ಅದು ಟೈಟಲು, ಆ ಬಿರುದು. ಆ ಆ ಒಂದು ಸ್ಥಿತಿಗೆ ಎಲ್ರು ತಲುಪಕ್ ಆಗಲ್ಲ. ಬಟ್ ಅಂತವ್ರೇ ಹಂಗ್ ಸಿಕ್ಕಾಕೊಂಡಿದ್ರು ಅಂತ ಹೇಳ್ತಾ ಇರೋದು. ನಾವು ಯಾವ ತರ ಎಲ್ಲ ಬಂದು ಅವಿದ್ಯೆ ಕಲಿತಾ ಇದೀವಿ, ಸರಿಯಾದ ವಿದ್ಯೆ ಕಲಿತಾ ಇಲ್ಲ. ಅವಿದ್ಯೆ, ಅಜ್ಞಾನದ ವಿದ್ಯೆ ಕಲ್ತು 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 ಸಿದ್ಧಿಗಳಿಂದೆ ಹೋಗಿ ಹೋಗಿ ಏನೋ ನಾವು ಯಾವ್ದ್ರಿಂದನೋ ಹೋಗಿ ಮತ್ತೆ ಯಾಕೆ ಪಾತಾಳಕ್ ಬೀಳ್ಬೇಕು. ಸ್ವಲ್ಪ ಜ್ಞಾನ ತಿಳ್ಕೊಳ್ಳಿ. ಅದಕ್ಕೆ ಯಾರು ಆತ್ಮಜ್ಞಾನ ಇರ್ತಾರೋ ಅಂತವ್ರು ಕ್ಲಾಸ್ಗಳು ಕೇಳಿ. ಯಾರೆಲ್ಲ ತಿಳಿಸ್ತಾರೆ ಹುಡುಕಿ, ನೀವು ಹುಡ್ಕೊಂಡು ಹೋಗಿ ಅಂತ ಕ್ಲಾಸ್ ಕೇಳಿ. ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಅದಕ್ಕೆ ಮುಖ್ಯತ್ವ ಕೊಡಿ, ಅದಕ್ಕೆ ಪ್ರಮುಖರಾಗ್ರಿ. ಯಾವ್ದಾವ್ದೋ ದುಡ್ಡು ಕೊಟ್ಬಿಟ್ಟು ಯಾವ್ದಾವ್ದೋ ವಿದ್ಯೆ ಕಲ್ತೀನಿ ಅಂದ್ರೆ ಯಾವ್ದು ಮೋಕ್ಷ ಕೊಡಲ್ಲಪ್ಪ. ದುಡ್ಡು ಕೊಟ್ಟು ನೀವು ಕಲ್ತಿರೋ ವಿದ್ಯೆ ಏನಾದ್ರೂ ನಿಮ್ಗೆ ಮುಕ್ತಿ ಮೋಕ್ಷ ಕೊಡಂಗಿದ್ರೆ ಬುದ್ಧನ್ಗೆ ಯಾಕೆ ಅಷ್ಟು ವರ್ಷ ಬೇಕಿತ್ತ ನಿರ್ವಾಣ ಹೊಂದಕ್ಕೆ? ಹೇಳಿ. ಬುದ್ಧರೇ ಆತ್ಮಾನ ಆತ್ಮನ ಅಪೋ ದೀಪೋ ಭವ, ನೀನೇ ಬೆಳಕಾಗ್ಬೇಕಪ್ಪ. ಇದು ಕೋಟಿ ಕೊಟ್ರು ಯಾರಿಂದಾನು ಯಾರು ಬಂದು ನಿನ್ ತಲೆ ಮೇಲೆ ಕೈ ಇಟ್ಟ ಮೋಕ್ಷ ಎಲ್ಲ ಕೊಡಕ್ಕಾಗಲ್ಲ ಅಂತ ಎಲ್ಲೂ ಇಲ್ಲ, ಯಾರು ಕೊಡ್ಲಿಕ್ಕಾಗಲ್ಲ. ಈ ಕಹಿ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅಂತದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ, ದುಡ್ಡು ಕೊಟ್ಟು ಎಲ್ಲೆಲ್ಲೋ ಏನೇನೋ ವಿದ್ಯೆಗಳನ್ನು ಕಲ್ತು ಏನೇನೋ ನಾವು ಅಜ್ಞಾನದಲ್ಲಿ ಹೋಗ್ತಾ ಇದೀವಿ. ಸರಿ, ಅದೆಲ್ಲ ನಮ್ಗೆ ಅರ್ಥ ಆಗ್ಬೇಕು. ಸೊ ಅದಕ್ಕೆ ಭಗವಂತ ಅಂದ್ರೆ ಏನಪ್ಪಾ ಅಂದ್ರೆ ನನ್ನಲ್ಲಿ ಪ್ರಕಾಶವಾಗಿದ್ದಾನೆ, ಬೆಳಕಾಗಿದ್ದಾನೆ. ಆ ಬೆಳಕಿನ ಸ್ವರೂಪವೇ ನಾನು. ಹೇಗೆ ಬೆಳಕಾಗಿದ್ದಾನೆ ಅಂದ್ರೆ, ಈಗ ಇದು ಶವ ಆಯ್ತಂದ್ರೆ ದೇಹ ಏನಾಗತ್ತಪ್ಪ? ಈ ದೇಹ ಈ ಶವ ನೋಡಿದ್ರೆ ನೀವು ಏನಿರಲ್ಲ, ಹೇಗಿರುತ್ತ ದೇಹ? ಹೇಗಿರುತ್ತ ದೇಹ? ಮುಟ್ಟಿದ್ದೀರಾ ನೀವು? ಏನಾಗಿರುತ್ತ ದೇಹ? ತಣ್ಣಗಿರುತ್ತೆ, ಉಸಿರಿರಲ್ಲ. ಹಾ, ಅರ್ಥ ಆಗ್ತಿದ್ಯಾ? ಆ ತಣ್ಣಗ್ ಯಾಕಿರುತ್ತಂದ್ರೆ ಆ ದೇಹದಲ್ಲಿರೋ ಶಾಖ, ಆ ಹೀಟು, ಉಷ್ಣತೆ ಹೋಯ್ತು. ಆ ಶಾಖ, ಆ ಉಷ್ಣತೆ
ಆ ಹೀಟ್ ಅಂತ ಹೇಳ್ತೀವಲ್ಲ, ಆ ಬಾಡಿಯಲ್ಲಿ ಹೀಟ್ ಇಲ್ಲ ಅಂತ, ಅದೇ ಭಗವಂತ. ಇದು ಯಾರಾದ್ರೂ ಇಲ್ಲ ಅಂತ ಹೇಳಕ್ಕಾಗತ್ತಾ? ಇವಾಗ ನೀವೇ ಹೇಳ್ತೀರಾ ಅದು ಹೋಯ್ತಂದ್ರೆ ಫುಲ್ ಚಿಲ್ನೆಸ್ ತಂಪಾಗ್ಬಿಡುತ್ತೆ ಸರ್, ಅಷ್ಟೇ. ಅದು ಇರೋವರೆಗೆ ಈ ದೇಹಕ್ಕೆ ಬೆಲೆ. ನಾವ್ ಏನ್ ಬೇಕಾದ್ರೂ ಅದು ಇದ್ದಾಗ್ಲೇ ನಾನು ಏನ್ ಬೇಕಾದ್ರೂ ಪಟ್ಟ ಕಟ್ಕೋಬಹುದು. ಆಮೇಲೆ ಆ ಪಟ್ಟದಿಂದ ಯಾರು ನಮ್ಮನ್ನ ಕರಿಯಲ್ಲ. ಆ ಶವನ ತಗೊಂಡೋಗಿ ಆಚೆನೆ ಇರ್ತಾರೆ. ಮನೆ ಒಳಗಡೆ ಕೂರ್ಸ್ಬಿಟ್ಟು ನಾನು ಎಂತವನಾಗಿದ್ರು ಕೂಡ ಮನೆ ಒಳಗಡೆ ಇಟ್ಕೊಳ್ತಾರ. ಫಸ್ಟ್ ತಗೊಂಡೋಗ ಹೆಣ ಅಂತಾರೆ ಅವರು, ಆ ಶವ ಅಂತಾನೆ ಹೇಳ್ತಾರೆ. ನಮ್ಮನ್ನ ಹೆಸರಿಟ್ಟು ಕೂಡ ಇವ್ರನ್ನ ಆಚೆ ತಗೊಂಡೋಗಿ ಅಂತಾನು ಹೇಳಲ್ಲ. ಇಲ್ಲಿ ಯಾರಾದ್ರೂ ಹಾರ ತಗೊಂಡ್ ಬರ್ತಾರಲ್ಲಪ್ಪ, ಎಲ್ಲಪ್ಪ ಅದರ ವ್ಯಕ್ತಿ ಅಂತ ಕೇಳ್ತಾರ, ಬಾಡಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕೇಳ್ತಾರೆ ತಾನೆ. ಅವ್ರು ಎಂತ ರಾಜನಾಗಿದ್ರು ಸರಿ, ಎಂತ ಮಂತ್ರಿ ಆದ್ರು ಸರಿ, ಯಾರಿದ್ರು ಅವ್ರನ್ನ ಎಲ್ಲಿ ಇಟ್ಟಿದ್ದಾರೆ ಅಂತಾನು ಕೇಳಲ್ಲ ಅವರು, ಬಾಡಿ ಎಲ್ಲಿ ಇಟ್ಟಿದ್ದಾರೆ. ಸೊ ಆ ತರ ಇದೆ. ಯಾಕಂದ್ರೆ ನನ್ನ ಒಳಗಡೆ ಪರಮಾತ್ಮವರೆಗೆ ಈ ದೇಹ ಇಂದ್ರಿಯಗಳಿಗೆ ಎಲ್ಲ ಒಂದು ವ್ಯಾಲ್ಯೂ, ಒಂದು ಬೆಲೆ ಇರುವುದು. ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನನ್ನ ಒಳಗಡೆ ನಾದ, ಆತ್ಮನಾದ ಇದೆ. ಆ ನಾದ ಇರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಆ ನಾದ ಇಲ್ವೋ ನಾನು ಮಾತಾಡಕ್ ಆಗಲ್ಲ. ಇನ್ನೊಂದು ಸೂಕ್ಷ್ಮವಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಆಹಾರ ತಗೊಳ್ತೀನಲ್ಲಪ್ಪ, ಈ ಆಹಾರ ಹೆಂಗೆ ನಾನು ತಗೊಂಡಿರೋ ಆಹಾರ ಎಲ್ಲಿ ಹೋಗಿ ಏನೇನಾಗ್ಬೇಕು, ಅದರಿಂದ ಏನನ್ನು ಸತ್ತು ಏನೆಲ್ಲ ತಗೋಬೇಕು, ಅದ್ರಲ್ಲಿರೋ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಏನನ್ನ ತಗೋಬೇಕು, ಹೆಂಗೆಲ್ಲ ಪರಮಾತ್ಮನ ಅವನು ಒಂದು ಸೃಷ್ಟಿ ಏನೇನಾಗ್ಬೇಕು ಅದಂತ ನಾನು ತಗೊಂಡಿರೋ ಆಹಾರ ಹೇಗೆ ಅವನ ಒಂದು ಪ್ರಾಸೆಸ್ ನೋಡಿ ನನ್ನ ದೇಹದಲ್ಲಿ ನಡೆಸ್ತಾ ಇರೋದು. ಅದು ಹೇಗ್ ತಗೋಬೇಕು, ಎಲ್ಲಿ ಹೋಗ್ಬೇಕು, ಏನೇನಾಗ್ಬೇಕು, ಆ ಸಮಯದ ನಂತರ ಹೆಂಗ್ ಆಚೆ ಹೋಗ್ಬೇಕು, ಅದಕ್ಕೆ ಅದು ಒಂದೊಂದು ಇದು ಸಿಸ್ಟಮ್ ಇಟ್ಬಿಟ್ಟಿದ್ದಾನೆ, ಪ್ರಾಸೆಸ್ ಇಟ್ಬಿಟ್ಟಿದ್ದಾನೆ. ಹಾಗಾಗಿ ನನ್ನ ಒಳಗಡೆ ಎಲ್ಲಿಯವರೆಗೂ ಆ ನಾದವಾಗಿರೋ, ಆ ಶಬ್ದವಾಗಿರೋ, ಆ ನಾದನೇ ಏನು ಪರಮಾತ್ಮ. ಈಗ ಮೂಗ್ರು ಇರ್ತಾರಲ್ಲಪ್ಪ, ಹುಟ್ಟದಾಗಿಂದ ಮೂಗ್ರು, ಅವ್ರು ಮಾತಾಡೋದೇ ಇಲ್ಲ. ಬಟ್ ಅವರಲ್ಲಿ ಆ ಒಳಗಡೆ ಧ್ವನಿ ಇದೆಯಾ ಅಲ್ವಾ? ಅವ್ರ ಸೌಂಡ್ ಬಾಕ್ಸ್ ವೀಕ್ ಆಗಿರುತ್ತೆ, ಇದು ಹಾಳಾಗಿರುತ್ತೆ, ಇದು ಮಾತಾಡಕ್ಕಾಗಲ್ಲ, ಓಪನ್ ಆಗಿರಲ್ಲ ಅಲ್ವಾ? ಮೂಗ ಅಂತೀವಿ ನಾವು. ಯಾಕಂದ್ರೆ ಈ ಕಂಠ ಕೆಲಸ ಮಾಡಲ್ಲ ಅಷ್ಟೇ. ಅದು ಬಿಟ್ಟು ಬಟ್ ಮೂಗರು ಕೂಡ ಶಬ್ದ ಮಾಡ್ತಾರಲ್ಲ, ಕೇಳಿದ್ದೀರಾ? ಹೊಡೆದ್ರೆ ಶಬ್ದ ಮಾಡ್ತಾ ಇರ್ತಾನೆ, ನೋವಾದ್ರೆ ಒಂಥರ ಅಳ್ತಾ ಇರ್ತಾನೆ. ನಮ್ ತರ ಮಾತಾಡಕ್ಕಾಗಲ್ಲ, ಬಟ್ ಅವ್ರು ಕೂಡ ಏನೋ ಅಲ್ಲಿ ಒಂದು ಶಬ್ದ ಮಾಡ್ತಾ ಇರ್ತಾನೆ. ಮಾಡ್ತಾರೆ ಇಲ್ವಾ? ಇವಾಗ ಮೂಗರು ಶಬ್ದ ಮಾಡೋದ್ ಕೇಳಿದೀರಾ? ಕೂಗೋದು ಕೇಳಿದಿರ? ಹೋಗ್ಲಿ, ಒಂಥರ ಆದ್ರೂ ಕೂಗ್ತಾರೆ ತಾನೆ. ಬಟ್ ಯಾರು ಆ ಶಬ್ದ ಮಾಡಿಸೋದು ಒಳಗಿಂದ? ಅದೇ ಪರಮಾತ್ಮ, ಅದೇ ನಾದ ಪ್ರಕಾಶವಾಗಿರೋದು. ಸೊ ಹಾಗಾಗಿ ಆ ನಾದ ನಾವು ಅರ್ಥ ಮಾಡ್ಕೋಬೇಕು. ಆ ನಾದದಲ್ಲಿ ನಾವ್ ಹೇಳ್ತಾ ಇರೋ ನಾದ ಅಂದ ತಕ್ಷಣ ಮ್ಯೂಸಿಕ್ ಅದು ಹಂಗೋಗ್ಬಿಡ್ಬಿಡಿ ದಯವಿಟ್ಟು. ನಾವೇನ್ ಮ್ಯೂಸಿಕ್ ಎಲ್ಲ ಕೇಳ್ತೀವಲ್ಲ, ನಾದ ಸ್ವರ, ನಾದ, ಆ ನಾದ ಬಗ್ಗೆ ಹೇಳ್ತಾ ಇಲ್ಲ ನಾನ್. ನಾದ ಅಂದ್ರೆ ನನ್ನ ಒಳಗಡೆ ಇರೋ ಆ ಒಂದು ಅಂತರಂಗದ ಅಂತರ್ವಾಣಿ ಅದು. ಈಗ ಆಕಾಶವಾಣಿ ಅಂತ ಹೇಳ್ತೀವಲ್ಲ, ನನ್ನ ಒಳಗಡೆ ಇರೋ ಅಂತರ್ವಾಣಿ ಅದು. ಆ ವಾಣಿ ಇರೋದ್ರಿಂದಲೇ ನಾನು ಜೀವಿಸ್ತಾ ಇರುವುದು. ಆ ಹೀಟು, ಆ ಶಾಖ, ಆ ಒಂದು ಏನ್ ಹೇಳ್ತೀವಿ, ಆ ಒಂದು ಬೆಳಕು, ಆ ಪ್ರಕಾಶ, ಇವೆರಡು ಸೇರಿರುವುದೇ ಪರಮಾತ್ಮ. ಸೌಂಡ್ ಅಂಡ್ ಲೈಟ್, ಇಡೀ ಬ್ರಹ್ಮಾಂಡ ಅದೇ. ಆತ್ಮನಾದ ಬ್ರಹ್ಮನಾದ ಓಂ ಅಂತ ಸದಾ ಆ ಧ್ವನಿ ಎಬ್ಬಿಸ್ತಾ ಇದೆ. ಅದು ನಮ್ಗೆ ಕೇಳ್ಸಕ್ ಆಗ್ತಾ ಇಲ್ಲ. ಆ ಜ್ಞಾನಿಗಳ ಯೋಗಿಗಳ ಸದಾ ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ. ನಮ್ಗೆ ಯಾಕೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಹೊರಮುಖವಾದ ಈ ಶಬ್ದ ಮಾಲಿನ್ಯ, ಈ ಶಬ್ದಗಳೇ ಕೇಳಿಸ್ತಾ ಇದೆ. ಫ್ಯಾನ್ ಸೌಂಡು, AC ಸೌಂಡು, ಫ್ರಿಡ್ಜ್ ಸೌಂಡು. ಹೌದು ತಾನೆ? ಈ ಸೌಂಡೇ ಕೇಳಿಸ್ತಾ ಇದ್ರೆ ಎಲ್ಲಿಂದಪ್ಪ ಆ ನಾದ ನನ್ ಕೇಳಿಸುತ್ತೆ? ಯಾಕಂದ್ರೆ ಅದಕ್ಕೆ ಮನೋಮೌನ ಆಗ್ಬೇಕು. ಮನಸ್ಸು ಮೌನ ಆದ್ರೆ ಮಾತ್ರನೇ
ಆ ಇನ್ನರ್ ಸೈಲೆಂಟ್ ಆದ್ರೆ ಮಾತ್ರನೇ ನನ್ನ ಆ ಪರಮಾತ್ಮನ ನಾದವಾದ ಆ ಪ್ರಣವನಾದ ಆತ್ಮನಾದ ಓಂಕಾರನಾದ ಕೇಳಿಸ್ಲಿಕ್ಕೆ ಸಾಧ್ಯ. ಅವಾಗ್ಲೇ ಈ ಅನಾಹತದಲ್ಲಿ ಆ ನಾದ ಸದಾ ಇದೆ. ಆ ಸದಾ ಮಿಡಿತವಾಗಿರೋ ಆ ನಾದ, ಆ ಸ್ವರವಾಗಿರೋ ಆ ನಾದ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ನನ್ನ ಗಮನಕ್ಕೆ ಬರ್ತಾ ಇಲ್ಲ. ಸೊ ಅದು ಪ್ರತಿಯೊಬ್ಬರು ಕೂಡ ಇದು ಅರ್ಥ ಮಾಡ್ಕೊಳ್ಳಿ. ಇದೇ ಪರಮಾತ್ಮ ನಾದ ಪ್ರಕಾಶವಾಗಿ ಸೇರುವುದೇ ಅದೇ ಶಿವ ಶಕ್ತಿ. ಶಿವ ಅಂದ್ರೆ ನಾದ, ಶಕ್ತಿ ಅಂದ್ರೆ ಬೆಳಕು. ಇವೆರಡು ಸೇರುವುದೇ ಶಿವ. ಇಲ್ಲ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಇದೇ ಅರ್ಧನಾರೀಶ್ವರ ತತ್ವ. ಇಬ್ರು ನಮ್ಮಲ್ಲಿ ಇದ್ದಾರೆ. ನನ್ಗೆ ಎಷ್ಟೋ ಸಲ ಅನುಭವ ಆಗತ್ತೆ ಅರ್ಧನಾರೀಶ್ವರ ತತ್ವ ಏನೋ ಅಂತ. ಸೊ ಆ ಶಿವಶಕ್ತಿ ಸ್ವರೂಪರೇ ಪ್ರತಿಯೊಬ್ರು. ವಿ ಆರ್ ಆಲ್ ಶಿವಶಕ್ತಿ ಸ್ವರೂಪ. ಹೇಗೆ? ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಚಂದ್ರನಾಡಿ ಇದೆಯಾ, ಸೂರ್ಯನಾಡಿ ಇದೆಯಾ? ಈ ಚಂದ್ರನಾಡಿಯನ್ನು ಯಾರು ಹೋಲಿಸ್ತಾರಪ್ಪ ಅಂದ್ರ ಇದನ್ನ ಶಕ್ತಿಗೊಳಿಸ್ತಾರೆ, ಸೂರ್ಯನ ಶಿವನಿಗೆ ಹೋಲಿಸ್ತಾರೆ ಸಾಮಾನ್ಯವಾಗಿ. ಸೊ ಇಲ್ಲಿ ಒಬ್ಬ ಸಾಧಕರಿಗೆ, ಒಬ್ಬ ಆ ಯೋಗ ಮಾರ್ಗದಲ್ಲಿ ಇರೋರಿಗೆ, ಧ್ಯಾನ ಮಾರ್ಗದಲ್ಲಿ ಇರೋರಿಗೆ ಅವ್ರು ಹೇಗೆ ಅನುಭವಿಸ್ತಾರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಫಸ್ಟ್ ಆಫ್ ಆಲ್ ಧ್ಯಾನದಲ್ಲಿ ಕೆಲವ್ರು ಮಾಡೋ ಮಿಸ್ಟೇಕ್ಸ್ ಏನ್ ಗೊತ್ತಾ? ಯಾರು ಒಬ್ರು ಧ್ಯಾನ ಕೂತಾಗ ಈ ಕತ್ತು ಬೆನ್ನು ಮೂಳೆ ನೇರವಾಗಿರ್ಬೇಕು. ಈ ಸೊಂಟ, ಬೆನ್ನು ಮೂಳೆ, ಈ ಕತ್ತು ನೇರವಾಗಿ, ನೀವು 2 ತಾಸು ಕೂತ್ಕೊಳ್ತೀರೋ 1 ತಾಸು ಕೂತ್ಕೊಂಡ್ರು ಕೂಡ ನೇರ್ಮುಖವಾಗಿ ಊರ್ಧ್ವ ಮುಖವಾಗಿ ಯಾರು ಕೂರಕ್ಕಾಗತ್ತೋ ಅವಾಗ ಮಾತ್ರ ಧ್ಯಾನ ಗಟ್ಟಿಸೋದು. ಚೆನ್ನಾಗಿ ಅರ್ಥ ಮಾಡ್ಬೇಕು. ಈ ಕತ್ತು ಏನೋ ಸ್ವಲ್ಪ ಹಿಂಗ ವಾಲ್ತು ಅನ್ಕೊಳ್ಳಿ, ನಿದ್ರೆಗೆ ಹೋಗ್ಬಿಡ್ತೀವಿ. ಇವಾಗ ನೀವೆಲ್ಲ ಕೂಡ ಧ್ಯಾನ ಮಾಡ್ತಾ ಕ್ಲಾಸ್ ಆದ್ಮೇಲೆ ಅಲ್ವಾ, ನೀವೇ ಚೆಕ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ಬಿಡ್ತೀವಿ, ಹಂಗೆ ವಾಲ್ಕೊಂಡು ಕತ್ತು ಒಂದ್ ಕಡೆ ಹೋಗ್ಬಿಡಿ. ಯಾಕಂದ್ರೆ ಬೆಳಿಗ್ಗೆಯಿಂದ ದುಡ್ದು ಬಂದು ಈಗ ಕ್ಲಾಸ್ ಬೇರೆ ಕೇಳಿ ಮತ್ತೆ ಟಯರ್ಡ್ ಆಗಿ ನೀವು ಬೇರೆ ಧ್ಯಾನ ಕೂರಿಸಿ ಅವ್ರನ್ನ ಪಾಪ ಹಿಂಸೆ ಮಾಡಿ ಧ್ಯಾನ ಮಾಡ್ಕೊಂಡು ಅದನ್ನ ಒಂದು ಯೋಗ ನಿದ್ರೆ ಅಂತ ಹೇಳ್ಕೊಂಡು ಪಾಪ ಅವ್ರನ್ನ ನಿದ್ರೆ ಮಾಡಿಸ್ತೀರಾ. ಅದಕ್ಕೆ ಧ್ಯಾನ ಧ್ಯಾನ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಯಾರು ಧ್ಯಾನ ಮಾಡಕ್ ಆಗಲ್ಲ ಅಂತ ನನ್ಗೆ ಗೊತ್ತು. ಅದು ತಾನಾಗಿ ಗಟ್ಟಿಸ್ಬೇಕು ಪರಮಾತ್ಮನ ಕೃಪೆಯಿಂದ. ಅದಕ್ಕೆ ಸರಿಯಾದ ಸಾಧನೆ ಬೇಕು. ನೀವು ಇಷ್ಟೊತ್ತಲ್ಲಿ ಪಾಪ ಬೆಳಿಗ್ಗೆಯಿಂದ ದುಡಿದು ಬಿಟ್ಟು ಟಯರ್ಡ್ ಆಗಿರೋ ಧ್ಯಾನ ಮಾಡಿದ್ರೆ ಅವ್ರು ಹೆಂಗೆ ನಿದ್ರೆಗೆ ಹೋಗ್ತಾರೆ. ನಿದ್ರೆಗೆ ಹೋಗಿರೋನು ಹಾಯಾಗಿ ಬಿಡ್ಬೇಕು ನಿದ್ರೆ ಮಾಡಿ ಅಂತ ಟೈಮಲ್ಲಿ ಹೋಗಿ ಧ್ಯಾನ ಮಾಡಬಾರ್ದು. ಯಾಕಂದ್ರೆ ಧ್ಯಾನ ಎಂಬುದು ಸಹಜವಾಗಿ ಅದು ಸಂಭವಿಸಬೇಕು, ಗಟ್ಟಿಸಬೇಕು. ಸೊ ಹಾಗಾಗಿ ಈ ತರ ನಾವು ಯಾರೊಬ್ರು ಸರಿಯಾಗಿ ಕೂತ್ಕೊಂಡು ಎಷ್ಟು ನಿಮಿಷ ಕೂತ್ಕೊಳ್ತಾರೋ ಅವಾಗ ಮಾತ್ರ ಅದು ಸಾಧನೆ ಆಗುವುದು. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನೋಡಿ. ಯಾವಾಗ ಧ್ಯಾನ ಕೂತ್ರೆ ಉತ್ತಮ ಅಂತ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೋಬೇಕಾ ಸರ್? ಇಲ್ಲ ಪ್ರದೋಷ ಕಾಲದಲ್ಲಿ ಕೂತ್ಕೋಬೇಕಾ? ಅಮೃತಗಳಿಗೆ ಕೂತ್ಕೋಬೇಕಾ? ಯಾವಾಗ ಕೂತ್ಕೋಬೇಕು ಅಂದ್ರೆ, ನೀ ಯಾವಾಗ ಕೂತ್ಕೊಂಡ್ರು ಕೂಡ ಯಾವಾಗ ನನ್ನಲ್ಲಿ ಈ ಚಂದ್ರನಾಡಿ ಇದಲ್ಲ, ಇದ್ರಲ್ಲಿ ಪ್ರತಿಯೊಬ್ಬರಿಗೂ 2 ಅವರ್ಗೊಮ್ಮೆ ಶ್ವಾಸ ಪರಿವರ್ತನೆ ಆಗ್ತಾ ಇರತ್ತೆ. ಒಂದ್ಸಲ ಸೂರ್ಯನಾಡಿನಲ್ಲಿ, ಪಿಂಗ್ಲಾ ನಾಡಿನಲ್ಲಿ ಬಲ್ಗಡೆ ಶ್ವಾಸ ತಗೊಳ್ತಾ ಇರ್ತೀವಿ, ಕೆಲವೊಮ್ಮೆ ಎಡಗಡೆ ತಗೊಳ್ತಾರೆ. ಯಾವಾಗ ಎಡಗಡೆ ತಗೊಂಡಾಗ ನಾವು ಧ್ಯಾನ ಕೂತಾಗ ಅವಾಗ ನೋಡಿ ನಮ್ಗೆ ಎಷ್ಟು ಬೇಗ ಧ್ಯಾನ ಕುದುರತ್ತೆ, ಬೇಗ ನಮ್ಮ ಮನಸ್ಸು ಸ್ಥಿರ ಆಗತ್ತಂತ. ಇದನ್ನ ಅಭ್ಯಾಸ ಮಾಡ್ಬೇಕು ಕ್ರಮೇಣ. ಈ ತರ ನೀವು ಅರ್ಥ ಮಾಡ್ಕೊಂಡು ಧ್ಯಾನ ಹೇಗ್ ಮಾಡ್ಬೇಕು. ಸಮಯ ಮುಖ್ಯ ಅಲ್ಲ ಇಲ್ಲಿ. ನೀವು ರಾತ್ರಿ 10 ಗಂಟೆಗೂ ಕೂರ್ಬಹುದು, 12 ಗಂಟೆಗೂ ಕೂರ್ಬಹುದು. ಆದ್ರೆ ನನ್ನ ಈ ಶ್ವಾಸ ಬಲ್ಗಡೆಗೆ ನಡೀತಿರುವಾಗ ಅದನ್ನ ಗುರ್ತಿಸಿ ಅದನ್ನ ಚೆಕ್ ಮಾಡ್ಕೊಂಡು ನಾವು ಕೂರ್ಬೇಕು ಧ್ಯಾನಕ್ಕೆ. ಇವಾಗ ಸೂರ್ಯನಾಡಿಯಲ್ಲಿ ಶ್ವಾಸ ಹೋಗುವಾಗ ಅದು ಪ್ರಾಪಂಚಿಕ ವ್ಯವಹಾರ ಮಾಡ್ಬೇಕು. ಅಂತ ಟೈಮಲ್ಲಿ ನೀವು ಬುಕ್ ಓದ್ತಿರೋ, ಇಲ್ಲ ಮನೆ ಕೆಲಸ ಮಾಡ್ತಿರೋ, ಇಲ್ಲ ಮೊಬೈಲ್ ನೋಡ್ತಿರೋ, ಇಲ್ಲ ಸತ್ಸಂಗ ಮಾಡ್ತಿರೋ, ಅದು ಬಲ್ಗಡೆ ಹೊಳ್ಳೆನಲ್ಲಿ ಶ್ವಾಸ ಹೋಗುವಾಗ ಅದು ಮಾಡಬೇಕು. ಇದು ಆಧ್ಯಾತ್ಮಿಕವಾಗಿ ಧ್ಯಾನಕ್ಕಾಗ್ಲಿ ಇಲ್ಲ ನಾವು ಮಂತ್ರ ಜಪ ಮಾಡೋದಕ್ಕಾಗ್ಲಿ ಇದನ್ನ ಈ ನಾಡಿನಲ್ಲಿ ಶ್ವಾಸ ನಡೆಯುವಾಗ ಅದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು. ಯಾರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ನೋಡಿ, ಇದನ್ನ ಪ್ರಾಕ್ಟೀಸ್ ಮಾಡ್ತಾ ರೈಟ್ ಬ್ರೈನ್ ಚೆನ್ನಾಗಿ ಆಕ್ಟಿವೇಟ್ ಆಗತ್ತೆ. ಎಲ್ರಿಗೂ ಕೂಡ
ಲೆಫ್ಟ್ ಬ್ರೈನ್ ವರ್ಕ್ ಆಗೋದು. ಯಾಕಪ್ಪ ಅಂದ್ರೆ ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ, ಈ ಲೆಫ್ಟ್ ಹ್ಯಾಂಡ್ ತುಂಬಾ ಕೆಲಸ ಇರಲ್ವಲ್ಲ ಎಡಗೈಗೆ. ಅದಕ್ಕೆ ನಮ್ಗೆ ಎಲ್ರು ನೋಡಿ ರೈಟ್ ಲೆಫ್ಟ್ ಬ್ರೈನೇ ಕೆಲಸ ಮಾಡ್ತಾರೆ, ಯಾಕಂದ್ರೆ ನಾವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಲ್ಲ. ಅದೇ ಕೆಲವರು ಲೆಫ್ಟ್ ಹ್ಯಾಂಡ್ ಬರೀತಾರ ನೋಡಿ, ಅವ್ರೆಲ್ಲ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ನೀವು ನೋಡಿದ್ರ ಎಡಗೈಯಲ್ಲಿ ತಿನ್ನೋರು, ಎಡಗೈಲಿ ಬರೆಯೋರ್ದ ನೋಡಿ, ಅವ್ರಿಗೆ ತುಂಬಾ ಕ್ರಿಯೇಟಿವಿಟಿ. ಯಾಕಪ್ಪ ಅಂದ್ರೆ ಅವ್ರಿಗೆ ರೈಟ್ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಪ್ರತಿಯೊಬ್ರು ರೈಟ್ ಬ್ರೈನ್ ವರ್ಕ್ ಆಗ್ಬೇಕು. ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆ ಮೆದುಳನ್ನ ಉಪಯೋಗಿಸ್ತಾ ಇದೀವಿ. ಮೆದುಳಿಗೆ ಅಷ್ಟು ಅಪಾರ ಶಕ್ತಿ ಇದೆ. ಅದಕ್ಕೆ ಈ ತರ ಧ್ಯಾನ ಮಾಡಿ, ಈ ಯುಕ್ತಿ ಕಲೀರಿ, ಈ ಟೆಕ್ನಿಕ್ ಅರಿತು ನೀವು ಧ್ಯಾನ ಮಾಡಿದಾಗ ಇದಕ್ಕೇನ್ ಕಾಸು ಕೊಡ್ಬೇಕಾ? ಸುಲಭವಾಗಿದೆ. ಇದು ನಾನ್ ಗುರುತಿಸಿ ನನ್ನ ಸ್ವ ಅನುಭವದಿಂದ ಹೇಳ್ತಾ ಇರೋ, ಯೋಗಿಗಳು ಹೇಳಿರೋದು ನಾನು ನಿಮ್ಗೆ ಹಂಚ್ತಾ ಇರೋದು. ಈ ತರ ಮಾಡಿ ನೋಡಿದ್ರೆ ಬೇಗ ಧ್ಯಾನ ಘಟಿಸುತ್ತೆ. ಇಲ್ಲಾಂದ್ರೆ ಏನಾಗ್ತೀವಿ, ಕತ್ತು ವಾಲುತ್ತೆ, ದೇಹ ಹಂಗೆ ಕೆಳಗಡೆ ಹಿಂಗೆ ಗೊರಕೆ ಹೊಡ್ಕೊಂಡು ಹಂಗೇ ಮಲ್ಕೊಂಡ್ ಬಿಡ್ತೀವಿ ಇದ್ದ ಜಾಗದಲ್ಲೇ. ಅದು ಯೋಗ ನಿದ್ರೆ ಅಂತ ಬರೀ ಹೆಸರು ಕೊಟ್ಬಿಡಿ. ಯೋಗ ನಿದ್ರೆ ಅದಲ್ಲಪ್ಪ. ಬಾಡಿ ಟಯರ್ಡ್ ಆಗತ್ತೆ ಅಂದ್ರೆ ನಿದ್ರೆ ಕೇಳತ್ತೆ. ಅವಾಗ ಕತ್ತು ವಾಲತ್ತೆ. ಕತ್ತು ವಾಲ್ತಾ ಇದೆ ಅಂದ್ರೆ ನನ್ಗೆ ದೇಹ ರೆಸ್ಟ್ ಬೇಕು ಅಂತ ಸಿಗ್ನಲ್. ಅದು ಅಳ್ತಾ ಇದೆ, ರೆಸ್ಟ್ ಕೊಟ್ರು ಸಾಕು ಅಂತ. ನಾವು ಅದು ಅರ್ಥ ಮಾಡ್ಕೊಳ್ದೆ ದಂಡಿಸ್ತಾ ಇದೀವಿ ಕೂತ್ಕೊಂಡು. ಹಾಯಾಗೋ ನಿದ್ರೆ ಮಾಡಿದ್ರೆ ಸಾಕು. ಇಲ್ವಾ, ನನ್ಗೆ ಕೂರಕ್ಕಾಗದೆ, ನನ್ಗೆ ತುಂಬಾ ಫ್ರೆಶ್ ಆಗಿದ್ದೀನಿ ಸರ್, ನಾನು ನನ್ನಿಂದ ಕತ್ತನ್ನ ನೇರ್ಮುಖವಾಗಿ ನನ್ನ ಬೆನ್ನೂರಿ ನೇರವಾಗಿ ಇಟ್ಕೊಂಡು ಕೂರಕ್ಕಾದ್ರೆ ದಯವಿಟ್ಟು ಅದು ಅಭ್ಯಾಸ ಮಾಡಿ. ಸೊ ಇಷ್ಟು ಹೇಳ್ತಾ ಮಾತುಗಳ ಮುಗಿಸಿದೀನಿ. ಥ್ಯಾಂಕ್ ಯು.